ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಅಂತ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಹುಚ್ಚು ಅಂತ ಹೇಳಿದ್ರೆ ಕ್ರೇಜ್ ಅಂತ ಹೇಳಿದ್ರೆ ಇಡೀ ವಿಶ್ವದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಸಾಗರೋಪಾದಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮೈದಾನದತ್ತ ಹರಿದು ಬರ್ತಾ ಇದ್ರು. ಆದರೆ ಇವತ್ತು ನಡೀತಾ ಇರುವಂಥ ಏಷ್ಯಾ ಕಪ್ ಇದೆಯಲ್ವಾ, ಏಷ್ಯಾ ಕಪ್ ಪಂದ್ಯಾವಳಿ ನಡೀತಾ ಇದೆ ದುಬೈನಲ್ಲಿ, ಶುರುವಾಗುತ್ತೆ ಈಗ ಇನ್ನೊಂದು ಅವರಲ್ಲಿ. ಆದರೆ ಇತಿಹಾಸವನ್ನು ನಾವು ಕೆದಕಿ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ ಸೋಲ್ಡ್ ಔಟ್ ನೋಡಿದ್ರೆ ಅರ್ಧಕ್ಕರ್ಧ ಟಿಕೆಟೇ ಅಲ್ಲಿ ಬಿಕ್ರಿಯಾಗಿಲ್ಲ. ಅಂತಹ ಪರಿಸ್ಥಿತಿ ಬಂದುಬಿಡ್ತು. ಯಾಕಂತ ನಾವು ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತೇ ಇದೆ, ಇದೇ ವರ್ಷದ ಏಪ್ರಿಲಲ್ಲಿ ಆ ಭಯೋತ್ಪಾದಕರ ದಾಳಿಗೆ ನಮ್ಮ 26 ಜನ ಅಮಾಯಕರು ಪ್ರಾಣ ಕಳೆದುಕೊಂಡ್ರು. ನಮ್ಮ ಭಾರತೀಯ ನಾರಿಯರ ಕುಂಕುಮವನ್ನು ಸಿಂಧೂರವನ್ನು ಅಳಿಸಿ ಹಾಕಿದ್ರು. ಅದಾದ ಮೇಲೆ ಭಾರತವು ಕೂಡ ಅದಕ್ಕೆ ತಕ್ಕನಾಗೆ ಪ್ರತ್ಯುತ್ತರವನ್ನು ಕೊಡ್ತು. ಆಪರೇಷನ್ ಸಿಂಧೂರ ಮಾಡಿದ್ವಿ. ನಂತರದಲ್ಲಿ ಏನಾಯಿತು, ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು. ಪಾಕಿಸ್ತಾನದೊಂದಿಗೆ ಬಹುತೇಕವಾಗಿ ಎಲ್ಲ ಸಂಬಂಧಗಳು ನಮ್ಮ ಭಾರತ ಕಳೆದುಕೊಂಡಿತು. ಸಿಂಧು ನದಿ ಒಪ್ಪಂದ ಆಗಿರ್ಬೋದು, ಅದರ ಜೊತೆಗೆ ವ್ಯಾಪಾರ ವಹಿವಾಟು, ವಿಮಾನಯಾನ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಹಿಷ್ಕಾರವನ್ನು ಮಾಡಿತು ಭಾರತ. ಎಲ್ಲರೂ ಕೂಡ ದೇಶ ಪ್ರೇಮ ದೇಶಭಕ್ತಿಯನ್ನು ಮೆರೆದರು. ಆದರೆ ಈಗ ಕ್ರೀಡೆ ಅಂತ ಬಂದಾಗ ಯಾವುದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಕ್ರೀಡಾ ಪ್ರೇಮನ ಅಥವಾ ದೇಶ ಪ್ರೇಮನ? ಪರ ವಿರೋಧ ಚರ್ಚೆ ಆಗ್ತಾ ಇದೆ. BJPಯಲ್ಲೂ ಕೂಡ ಕೆಲವು ವಿರೋಧ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕೂಡ ಟೀಕೆ ಮಾಡ್ತಿದ್ರು. ಬಹುತೇಕವಾಗಿ ವಿಪಕ್ಷಿಗಳು ಬಹಿಷ್ಕಾರವನ್ನು ಮಾಡ್ತಿದ್ರು, ಬಾಯ್ಕಟ್ ಮಾಡ್ತಿದ್ರು. ಟ್ರೆಂಡಿಂಗ್ ಆಗಿದೆ ಈಗ ಸಿಕ್ಕಾಪಟ್ಟೆ. ಬಾಯ್ಕಾಟ್ BCCI, ಬಾಯ್ಕಾಟ್ ಇಂಡಿಯಾ ಪಾಕ್ ಮ್ಯಾಚ್, ಈ ರೀತಿಯಾದಂಥ ಅಭಿಯಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಉಂಟು ಮಾಡಿದೆ. ಹಾಗಾಗಿ ಇಲ್ಲಿ ನಾವು ಆಟವನ್ನು ಆಟದ ಥರ ನೋಡಬೇಕಾ ಅಥವಾ ಭಯೋತ್ಪಾದಕ ಕೃತ್ಯವನ್ನು ಈ ರೀತಿಯಾಗಿ ಕ್ರೀಡೆಯ ಜೊತೆಗೆ ನಾವು ಹೋಲಿಕೆಯನ್ನು ಮಾಡಬೇಕಾ ಅನ್ನುವಂಥದ್ದು ಸಹಜವಾಗಿ ಬರುವಂತಹ ಪ್ರಶ್ನೆ. ಆದರೆ ಇಲ್ಲಿ ಸರ್ಕಾರದ ಪಾತ್ರ, ಕೇಂದ್ರ ಸರ್ಕಾರದ ಪಾತ್ರ ಹೇಗಿರುತ್ತೆ ಅಂದರೆ, ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಬಹುದಾಗಿತ್ತ? ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಪಂದ್ಯ, ಇದು ಏಕಪಕ್ಷೀಯ ಅಂದರೆ ದ್ವಿಪಕ್ಷೀಯ 1-1 ಪಾಕಿಸ್ತಾನ ಜೊತೆ ನಾವು ಆಡ್ತಾ ಇಲ್ಲ. 8 ಮ್ಯಾಚ್ಗಳು ಅಂದರೆ 8 ತಂಡಗಳು ಭಾಗಿಯಾಗಿದ್ದಾವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಪಂದ್ಯ ಆಗಿರೋದ್ರಿಂದ ಭಾಗವಹಿಸಲೇಬೇಕು ಅನ್ನುವಂಥ ವಾದ ಮತ್ತೊಂದು ಕಡೆ ಬರ್ತಾ ಇದೆ. ಇನ್ನು ಕೆಲವೊಬ್ಬರು ನಾವು ಇವತ್ತು ಮ್ಯಾಚನ್ನು ನೋಡೋದೇ ಇಲ್ಲ ಅಂತ ಹೇಳಿ ಬಹಿಷ್ಕಾರವನ್ನು ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನ ನಾವಿವತ್ತು TVಯನ್ನೇ ಆನ್ ಮಾಡೋದಿಲ್ಲ, ಲೈವ್ ಕೊಡಲೇಬಾರ್ದು, ಹೋಟೆಲ್ ರೆಸ್ಟೋರೆಂಟು ಎಲ್ಲೂ ಕೂಡ ಅವಕಾಶಗಳನ್ನು ಕೊಡಬಾರ್ದು ಅಂಥೇಳಿ ಕೆಲವರು ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿಯೇ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 26 ಜನರ ಅಮಾಯಕರ ನೆತ್ತರು ಹರಿಸಿದಂತಹ ಆ ಪಾಕ್ ಕ್ರಿಮಿಗಳು ಅಥವಾ ಪಾಕ್ ಆಶ್ರಯ ಪಡೆದಂತಹ ಆ ಉಗ್ರರು ಏನಿದ್ದಾರೆ, ಓವರಾಲ್ ಅವ್ರ ಜೊತೆಗೆ ನಾವು ಮ್ಯಾಚನ್ನು ಆಡೋದು ಈ ಸಂದರ್ಭದಲ್ಲಿ ಸೂಕ್ತನಾ ಅನ್ನುವಂಥದ್ದು ಸಹಜವಾಗಿ ಜನಸಾಮಾನ್ಯರು ಎತ್ತಾ ಇರುವಂತಹ ಸಾಮಾನ್ಯವಾದಂತಹ ಪ್ರಶ್ನೆಗಳಾಗಿದೆ. ಇದರಲ್ಲಿ ಗೊಂದಲ ಅಂತೂ ಏನೂ ಇಲ್ಲ. ಕೆಲವೊಂದಿಷ್ಟು ನಿರ್ಬಂಧಗಳಿದ್ದಾವೆ, ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಮಾಜಿ ಆಟಗಾರರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವೊಬ್ಬರು ತಾರೆಯರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ರಾಜಕೀಯವನ್ನು ಸೇರಿಸುವುದು ಎಷ್ಟು ಸಮಂಜಸ ಅನ್ನುವುದು ಸಹಜವಾಗಿ ನಮ್ಮ ತಲೆಯಲ್ಲಿ ಹೊಳೆಯುವಂಥ ಪ್ರಶ್ನೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಜೊತೆಗೆ BJP ವಕ್ತಾರರಾಗಿರುವಂಥ ನಾಗರಾಜ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರನ್ನು ಕೂಡ ಬರ್ತಾರೆ, ವೇಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಬಹುಶಃ ನಮಗೆ ಭಾರತ ಪಾಕಿಸ್ತಾನ ಮ್ಯಾಚ್ ಬಂದಾಗ ನಾವೆಲ್ಲರೂ ಬಹಳ ಕುತೂಹಲದಿಂದ ನೋಡ್ತೀವಿ. ಬದ್ಧ ಎದುರಾಳಿಗಳು, ಸಾಂಪ್ರದಾಯಿಕವಾಗಿ ಎದುರಾಳಿಗಳು ಅಂತೇಳಿ. ಆದರೆ ಭಾವನಾತ್ಮಕ ವಿಚಾರ ಅಂತ ಬಂದಾಗ ಇದೇ ನಿಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ರಕ್ತ ಮತ್ತು ನೀರು ಅದು ಒಂದೇ ಕಡೆ ಹರಿಯೋಕ್ಕಾಗೋದಿಲ್ಲ ಅಂಥೇಳಿ. ಆದರೆ ಈಗ ನೋಡಿದರೆ ಆ ರಕ್ತದ ಜೊತೆಗೆ ಭಾರತೀಯ ರಕ್ತ ಹರಿಸ್ಬೋದು ಅಂತೇಳಿ ಪ್ರಶ್ನೆ ಬರ್ತದೆ ಸಹಜವಾಗಿ. ರನ್ನ ಜೊತೆಗೆ ರಕ್ತ ಹರಿಸ್ಬೋದು ಅನ್ನುವಂಥ ಪ್ರಶ್ನೆ. ಇಲ್ಲಿ ಯಾವುದೇ ವಿಷಯದಲ್ಲಿ ಒಂದು ಚರ್ಚೆಗಿಳಿಯುವಂಥ ಸಂದರ್ಭದಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿಗಳ ಆಧಾರದಲ್ಲಿ ನಾವು ನೋಡಬೇಕಾಗ್ತದೆ. ವ್ಯಷ್ಟಿ ಆಧಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಖಂಡಿತವಾಗಿ ಹೌದು, ದ್ವಿಪಕ್ಷೀಯವಾಗಿ ಭಾರತ ಎಂದೂ ಸಹಿತ ಪಾಕಿಸ್ತಾನದೊಂದಿಗೆ ಆಟ ಆಡಲಿಕ್ಕೆ ಸಿದ್ಧನೇ ಇಲ್ಲ. ಇವತ್ತು ಸಹಿತ ನಮ್ಮ ಸರ್ಕಾರದ ಸ್ಟ್ಯಾಂಡ್ ಅದೇ. ನಾವಾಗಿ ಪಾಕಿಸ್ತಾನವನ್ನು ಕರೆದು ನಾವಿಬ್ಬರು ಮೈತ್ರಿ ಆಟನ ಆಡೋಣ, ಒಮ್ಮೆ ನೋಡೋಣ, ಅಥವಾ ನಾವು ಪಾಕಿಸ್ತಾನಕ್ಕೆ ಬರ್ತೀವಿ ಅಲ್ಲಿ ಆಟ ಆಡೋಣ, ಈ ರೀತಿಯ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ನಾವೇನು ಹಿಂದೇನು ಹೇಳಿದ್ದೀವಲ್ಲ ಅಂತ ಆ ಮಾತಿಗೆ ಇವತ್ತು ಸಹಿತ ಬದ್ಧರಾಗಿದ್ದೀವಿ. ಆದರೆ
ಇವತ್ತು ದುಬೈದಲ್ಲಿ ನಡೀತಾ ಇರುವಂಥ ಕ್ರಿಕೆಟ್ ಪಂದ್ಯಾವಳಿ ಯಾವುದು ಅಂತ ಹೇಳಿದ್ರೆ ಏಷ್ಯಾ ಕ್ರಿಕೆಟ್ ಪಂದ್ಯಾವಳಿ, ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿ. ಇದನ್ನು ಕೇವಲ ಭಾರತ ಸಂಘಟಿಸುವಂಥದ್ದಲ್ಲ, ಇದು ಒಂದು ಅಂತಾರಾಷ್ಟ್ರೀಯ ಒಂದು ಅನೇಕ ದೇಶಗಳಿಗೆ, ಭಾರತ, ಪಾಕಿಸ್ತಾನ ಅಥವಾ ಇನ್ನಿತರ ಕ್ರಿಕೆಟ್ ಆಡುವ ಏಷ್ಯಾದಲ್ಲಿರುವಂಥ ದೇಶಗಳಿಗೆ ಸೇರಿರುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿ. ಆ ಪಂದ್ಯಾವಳಿಗೆ ನಮ್ಮನ್ನು ಕರೆದಾಗ ಅಲ್ಲಿ ನಾವು ಹೋಗುವುದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಆಗತಕ್ಕಂಥ ಮೆರಿಟ್ಸು ಮತ್ತು ಡಿಮೆರಿಟ್ಸ್ಗಳನ್ನು ನಾವು ನೋಡಬೇಕಾಗ್ತದೆ. ಈಗ ಹೌದು, ಇದು ಪಹಲ್ಗಾಮ್ ಒಂದು ಘಟನೆ ಇಡೀ ದೇಶವೇ ಅದರಿಂದ ತತ್ತರಿಸಿ ಹೋಗಿರುವಂತಹದ್ದು, ಇಡೀ ದೇಶವೇ ಕುದಿದು ಹೋಗಿರುವಂಥ ಒಂದು ಘಟನೆ. ಅದಕ್ಕೆ ಕೇಂದ್ರ ಸರ್ಕಾರ ಸರಿಯಾದಂಥ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರದ ಮುಖಾಂತರ ನಾವು ಪಾಕಿಸ್ತಾನಿಗಳಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದೇವೆ. ಎಲ್ಲೂ ಸಹಿತ ದೇಶದ ಅಭದ್ರತೆಯ ವಿಷಯದಲ್ಲಿ ದೇಶದ ಪ್ರಜೆಗಳ ಜೀವಕ್ಕೆ ಮತ್ತು ಆಸ್ತಿಗೆ ಹಾನಿ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಂದೂ ಸಹಿತ ಕೈಕಟ್ಟಿ ಕುಳಿತುಕೊಂಡಿರುವಂಥ ಪ್ರಶ್ನೆಯೇ ಇಲ್ಲ, ಪ್ರಶ್ನೆ ಬರುವುದೂ ಇಲ್ಲ. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರಿಕೆಟನ್ನು ನಾವು ಆಡುವಂಥ ಒಂದು ಆಹ್ವಾನ ಬಂದಿರುವಂಥ ಸಂದರ್ಭದಲ್ಲಿ ಆ ಆಹ್ವಾನವನ್ನು ತಿರಸ್ಕರಿಸಿದರೆ ಏನಾಗ್ತದೆ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ನಿಮಗೆ ದೇಶಕ್ಕಿಂತ ಆಟ ಮುಖ್ಯನಾ, ಹಣ ಮುಖ್ಯನಾ? ಆಟ ಮುಖ್ಯ ಅಲ್ಲ. ಈಗ ನೋಡಿ, ದೇಶ ಅಂತ ಹೇಳಿದ್ರೆ ಕೇವಲ ಎಲ್ಲೆಗಳನ್ನು, ಗಡಿಗಳನ್ನು ಮಾತ್ರ ನೋಡುವಂಥದ್ದು ದೇಶ ಅಂತ ಬರೋದಿಲ್ಲ. ದೇಶ ಅಂತ ಹೇಳಿದ್ರೆ ಇಲ್ಲಿರುವಂಥ ಪ್ರಜೆಗಳು, ಇಲ್ಲಿರುವಂಥ ಗಿಡಮರ, ಇಲ್ಲಿರುವಂಥ ಗುಡ್ಡ, ಇಲ್ಲಿರುವಂಥ ವಾತಾವರಣ, ಇಲ್ಲಿರುವಂಥ ಪ್ರಜೆಗಳಿಗೆ ಸರಿಯಾದಂಥ ಒಂದು ಅವಕಾಶಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತಕ್ಕಂತಹದ್ದು, ಇವೆಲ್ಲವೂ ಸಹಿತ ದೇಶದ ವ್ಯಾಪ್ತಿಯಲ್ಲೇ ಬರ್ತದೆ. 2008ರಲ್ಲಿ ಮುಂಬೈದ ಮೇಲೆ ಒಂದು ದೊಡ್ಡ ಅಟ್ಯಾಕ್ ಆಗಿರುವಂಥದ್ದು, ಉಗ್ರಗಾಮಿ ಪಾಕಿಸ್ತಾನ ಪ್ರೇರೇಪಿತ ಒಂದು ದೊಡ್ಡ ಒಂದು ಷಡ್ಯಂತ್ರ ನಡೆದು ಅಲ್ಲಿ ಅನೇಕ ಜನರ ಹತರಾಗಿರುವಂತಹದನ್ನು ಇಡೀ ಜಗತ್ತು ನಿಬ್ಬೆರಗಾಗಿರುವಂಥ ಘಟನೆ. ಆದರೆ 2011ರಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮತ್ತೆ ಪಾಕಿಸ್ತಾನದೊಂದಿಗೆ ಮೊಹಾಲಿಯಲ್ಲಿ ಕ್ರಿಕೆಟನ್ನು ಆಡಿರುವಂಥದ್ದನ್ನು ನಾವು ನೋಡಿಲ್ವಾ? ಅದೇ ರೀತಿ ನೆಹರೂರವರ ಕಾಲದಲ್ಲಿಯೂ ಸಹಿತ 52ರ ಸುಮಾರಿಗೆ ಆಗ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಗಡಿ ಸಮಸ್ಯೆಗಳು ಇನ್ನೂ ತೀವ್ರವಾಗಿತ್ತು. ಅಂತ ಸಂದರ್ಭದಲ್ಲೂ ಸಹಿತ ಭಾರತ ಮೊದಲನೇ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿ ಕ್ರಿಕೆಟ್ ಆಡಿರುವಂತಹದನ್ನು ನಾವು ನೋಡಿದ್ದೀವಿ. ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರುವಂಥ ನವಜೋತ್ ಸಿಂಗ್ ಸಿದ್ದೂರ್ ಅವರು ಇಮ್ರಾನ್ ಖಾನ್ ರವರ ಪ್ರಧಾನಿಯಾಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಮ್ರಾನ್ ಖಾನ್ ಜೊತೆಗೆ ಸಂತೋಷವನ್ನು ಪಟ್ಟಿದ್ದಾರೆ. ಅಲ್ಲಿಯ ಸೇನಾ ಮುಖ್ಯಸ್ಥನನ್ನ ಅಪ್ಪಿಗೆ ಹೊಡೆದಿರುವುದನ್ನು ಸಹಿತ ನಾವು ಕಂಡಿದ್ದೀವಿ. ಈಗ ನಾವು ಹೇಳ್ತಿರುವುದೇನಂತ ಹೇಳಿದ್ರೆ, ಇದು ಒಂದು ದ್ವಿಪಕ್ಷೀಯವಾದಂತ ಒಂದು ಕ್ರಿಕೆಟ್ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್. ಆದ್ದರಿಂದ ಅಂತಾರಾಷ್ಟ್ರೀಯ ನಿಯಮಗಳಿಗೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಒಂದು ವೇಳೆ ದೇಶ ಮೊದಲು ಇನ್ನೂ ಸಹಿತ ದೇಶ ಮೊದಲು, ನೇಷನ್ ಇಸ್ ಫಸ್ಟ್. ಭಾರತೀಯ ಜನತಾ ಪಕ್ಷಕ್ಕೆ ನೇಷನ್ ಇಸ್ ಫಸ್ಟ್. ಆದ್ರೆ ಪಾಕಿಸ್ತಾನದ ಜೊತೆಗೆ ಈ ಏಷ್ಯನ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವಲ್ಲೂ ಸಹಿತ ದೇಶವನ್ನೇ ಮೊದಲಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಎಸ್ ಸರ್, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕಾಂಗ್ರೆಸ್ ಬಹಳ ಟೀಕೆ ಮಾಡ್ತಾ ಇದೆ, ನಿಜವಾದ ದೇಶಭಕ್ತಿನ ಇದು ಅಂತ ನೀವು ಕೇಳ್ತಾ ಇದ್ದೀರಿ. ಆಟ ಥರ ನೋಡಿ, ಯಾಕೆ ಭಯೋತ್ಪಾದಕ ಕೃತ್ಯವನ್ನು ಇದಕ್ಕೆ ಹೋಲಿಕೆ ಮಾಡಿ ನೋಡ್ತಾ ಇದ್ದೀರಾ? ಸರ್, ಯುದ್ಧದ ಥರ ನೋಡ್ಬೇಕಿತ್ತಲ್ಲ. ಒಬ್ಬ ಟ್ರಂಪ್ ಅನ್ನೋನು ಬಂದು ಅವನು ಅನೌನ್ಸ್ ಮಾಡ್ತಾನೆ 7:30 ಗಂಟೆಗೆ ಯುದ್ಧ ನಿಂತಿದೆ, ಯುದ್ಧ ನಿಲ್ಸಿದ್ದೀನಿ ಅಂತ ಹೇಳಿ. ಆಪರೇಷನ್ ಸಿಂಧೂರ ಬಹಳ ವೀರವೇಷದಿಂದ ನನ್ನ ದೇಶದ ವೀರ ಯೋಧರು ಅವರನ್ನ ಸದೆ ಬಡಿಯುವಂಥ ಕೆಲಸ, ಆ ದೇಶದೊಳಗೆ ನುಗ್ಗಿ ಹೊಡೆಯುವಂಥ ಕೆಲಸವನ್ನ ಭಾರತ ದೇಶದ ವೀರ ಯೋಧರು ಮಾಡ್ತಾ ಇದ್ರು. ಆದರೆ ಆ ಯುದ್ಧವನ್ನ ನಿಲ್ಲಿಸಿದ್ದು ಯಾಕೆ ಅನ್ನುವಂಥದ್ದು. ಸರ್, ಪೆಹಲ್ಗಾಮ್ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಟರ್ನಿ ಗಡಿ ಆಗಿರಲಿ, ವಾಘ ಗಡಿ ಆಗಿರಲಿ, ಅಥವಾ ದೇಶಕ್ಕೆ ನೀರನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾಗಿರಲಿ, ಆ ಪ್ರತಿಯೊಂದು ಮತ್ತೆ ಇಲ್ಲಿದ್ದ ಆ ನಿವಾಸಿಗಳನ್ನ ಆ ದೇಶಕ್ಕೆ ಕಳಿಸುವಂಥದ್ದು, ಅಲ್ಲಿದ್ದವ್ರನ್ನ ಇಲ್ಲಿ ಕಳಿಸುವಂಥದ್ದು, ಕಟ್ಟುನಿಟ್ಟಿನ ಕ್ರಮಗಳೆಲ್ಲ ಆಗ್ತಾ ಇತ್ತು. ನಾವು ಇವತ್ತು ಈ ಕ್ರೀಡೆಯನ್ನ ಕ್ರೀಡೆ ತರ ನೋಡಿ ಅನ್ನುವಂಥದ್ದು ಒಂದು ಕಡೆ ಆಯ್ತು. ಅಂದ್ರೆ ನಾವು ಯಾವ ದೇಶದ ಜೊತೆ ಸಲ್ಲಾಪ ಮಾಡಲಿಕ್ಕೆ, ಸಂಬಂಧ ಮಾಡಲಿಕ್ಕೆ ಹೋಗಿದ್ದೀವಿ. ನಾನು ನಿಮಗೆ ಉದಾಹರಣೆ ಸಮೇತ ಕೊಡ್ತೀನಿ ಸರ್. ನೋಡಿ, 1971ರ ಯುದ್ಧ ಆದಾಗ 9,000 ಜನರ ಹತ್ಯೆ ಆಗ್ತದೆ ಆ ಪಾಪಿ ದೇಶದವ್ರದ್ದು. 25,000 ಜನ ಗಾಯಗೊಳ್ತಾರೆ. 98,000 ಜನ ದೇಶದ ಸೈನಿಕರ ಮುಂದೆ ಮಂಡಿ ಊರಿ ಕೂತ್ಕೊಳ್ತಾರೆ. ಅಲ್ಲಿಂದ ಭಾರತದ ಕಡೆಗೆ ಪಾಕಿಸ್ತಾನ ಯಾವತ್ತೂ ತಿರುಗಿ ನೋಡಿರಲಿಲ್ಲ. ಮಾನ್ಯ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಯವರಾದ್ಮೇಲೆ ಸ್ನೇಹ ಸಂಬಂಧ ಅಂತ ಬಸ್ ಬಿಡ್ತಾರೆ.
ರೈಲ್ ಬಿಡ್ತಾರೆ. ಆಮೇಲೆ ಏನಾಯ್ತು? ಆ ಶತ್ರು ದೇಶದವ್ರಿಗೆ ಏನ್ ಮಾಡಿದ್ರು? ನಮ್ಮ ದೇಶದ ಮೇಲೆ ಕಾರ್ಗಿಲ್ ಯುದ್ಧ ಆಯ್ತು ತಾನೆ, 106 ಜನ ಯೋಧರು ಹುತಾತ್ಮರಾದ್ರು ತಾನೆ. ಸರಿ, ತದನಂತರ ಮುಂಬೈ ಅಟ್ಯಾಕ್ ಇವರೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಅವತ್ತಿನ ದಿನ ಮನಮೋಹನ್ ಸಿಂಗ್ ಅವರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ತಗೊಂಡ್ರು. ಮತ್ತು ಯುದ್ಧ ಏನು ಮುಂಬೈ ಅಟ್ಯಾಕ್ ಆದಾಗ ನಮ್ಮ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು, ಶಿವರಾಜ್ ಪಾಟೀಲ್ರಾಗಿರ್ಬೋದು, ಅಥವಾ ಮಹಾರಾಷ್ಟ್ರದ RR ಪಾಟೀಲ್ರಾಗಿರ್ಬೋದು, ವಿಲಾಸರಾವ್ ದೇಶ್ಮುಖ್ರವರ ರಾಜೀನಾಮೆಯನ್ನು ಪಡ್ಕೊಂಡ್ವಿ. ನಾವು ಯಾವುದನ್ನು ಅಲ್ಲಿ ಹಾರಿಕೆ ತರ ಅವ್ರ ವೈಫಲ್ಯ, ನಿಮ್ದು ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳ್ಬಿಟ್ಟು ನೇರ ಹೊಣೆಗಾರ ಮಾಡಿದ್ವಿ. ಅಂದ್ರೆ ಇವತ್ತಿನ ಮ್ಯಾಚ್ ಹಾಗಾದ್ರೆ ವ್ಯಾಪಾರ, ಹಣದ ಆಸೆ, ಬಂಡವಾಳ, ಅಲ್ಲಿಗೆ ಬಂದೆ ಸರ್. ನೋಡಿ, ಇವತ್ತು ಮತ್ತೆ ನಾನು ಪಾಕಿಸ್ತಾನ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾನ್ಯ ನರೇಂದ್ರ ಮೋದಿಯವರು 3 ಬಾರಿ ಆ ದೇಶಕ್ಕೆ ಹೋದ್ರು. 3 ಬಾರಿ ದೇಶಕ್ಕೆ ಹೋದ್ಮೇಲೆ ಏನಾಯ್ತು? ಪುಲ್ವಾಮಾ ದಾಳಿ ಆಯ್ತು, 44 ಜನ ಹುತಾತ್ಮರಾದ್ರು. ಪೆಹಲ್ಗಾಮ್ ದಾಳಿ ಆಯ್ತು, 26 ಜನ ಹುತಾತ್ಮರಾದ್ರು. ಆ RDX ಎಲ್ಲಿಂದ ಬಂತು ಅಂತ ಇಲ್ಲಿ ತನಕ ಯಾರಿಗೂ ಉತ್ತರ ಗೊತ್ತಿಲ್ಲ. ಇವತ್ತ 4 ಜನ ಏನಾದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಂಥ ಸನ್ನಿವೇಶಗಳು ಆಪರೇಷನ್ ಸಿಂಧೂರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೇಶದ ಜೊತೆ ನಾನು ಯಾಕೆ ಇಷ್ಟೆಲ್ಲ ಉದಾಹರಣೆ ಕೊಟ್ಟೆ ಅಂದರೆ, ಸ್ನೇಹ, ಕ್ರೀಡೆ, ಸಂಬಂಧಗಳನ್ನ ಮಾಡ್ತಾ ಹೋದ್ರೆ ನಾಳೆನೂ ಅವರ ನರಿಬುದ್ಧಿಯನ್ನ ತೋರಿಸುವಂತ ಕಾಲ ಸನ್ನಿಹಿತದಲ್ಲಿದೆ ಸರ್. ಈಗ ಕ್ರೀಡೆಗೆ ಬರೋಣ. ಯಾರು ಸರ್ ICC ಅಧ್ಯಕ್ಷ? ಯಾರು? ಅಮಿತ್ ಶಾ ಅವರ ಮಗ, ಈ ದೇಶದ ಗೃಹ ಸಚಿವರು. ಅವರ ವೈಫಲ್ಯ ಅಂತ ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕಿತ್ತು ಅವತ್ತು ಪೆಹಲ್ಗಾಮದಾಗ. ಅವರ ಮಗ ಇವತ್ತು ಈ ಕ್ರೀಡೆಯನ್ನು ನಡೆಸ್ತಾ ಏನಕ್ಕೆ ನಡೀತಾ ಇರೋದು? BCCI ಅನ್ನುವಂಥದ್ದು ಒಂದು ಸಪರೇಟ್ ಬೋರ್ಡ್. ಅದು ಅತಿ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಯಾವ್ದಾದ್ರು ವಿಶ್ವದಲ್ಲಿತ್ತು ಅಂದ್ರೆ ಅದು BCCI ಅನ್ನುವಂಥ ಗೊತ್ತಿರ್ತಕ್ಕಂಥದ್ದು. ನಿಮಗೆ ಈ ದೇಶದಲ್ಲಿ 26 ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿರ್ತಕ್ಕಂಥದ್ದು ಅವತ್ತಿದ್ದ ದೇಶ ಪ್ರೇಮ. ಆಟದ ಮುಂದೆ, ಹಣದ ಮುಂದೆ, ಮೋಜು ಮಸ್ತಿ ಮುಂದೆ ದೇಶ ಪ್ರೇಮ ಅನ್ನುವಂಥದ್ದು ನಿಮಗೆ ನಗಣ್ಯ ಆಗೋಯ್ತಾ ಬಿಜೆಪಿಯವರೇ? ಇದೇನಾದ್ರೂ ಕಾಂಗ್ರೆಸ್ನವ್ರು ಮಾಡಿದ್ರೆ ಇವರ ಒಂದು ಮಾತುಗಳು, ಇವರ ಒಂದು ವರ್ಷನ್ ಹೇಗಿರೋದು ಅಂತಂದ್ರೆ, ನಾವು ಏನೇ ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ್ರು ನಾವು ದೇಶದ್ರೋಹಿಗಳು ಅಂದ್ಬಿಡ್ತಾರೆ. ನರೇಂದ್ರ ಮೋದಿ ಅವರು ಯಾವ್ದಾದ್ರು ಕ್ರಮ ಕೇಳಿದ್ರೆ ಸಾಕು ದೇಶದ್ರೋಹಿಗಳಂತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಅಂದ್ರೆ ಈಗ ಪಾಕಿಸ್ತಾನ ಜೊತೆಗೆ ಈಗ ನಾವು ಭಾರತೀಯರು ಮ್ಯಾಚ್ ಆಡೋಕೆ ನೀವು ಹೋಗ್ತಾ ಇದೀವಿ ಅಂದ್ರೆ ಮ್ಯಾಚ್ ಇದೆ ಅಲ್ವಾ? ಹಾಗೆ ಮ್ಯಾಚ್ ಆಡ್ಬಿಟ್ರೆ ದೇಶದ್ರೋಹಿಗಳ ನಿಮ್ಮ ಪ್ರಕಾರ ಹಾಗಾದ್ರೆ ಅಂದ್ರೆ ದೇಶಭಕ್ತಿ ಇಲ್ಲ ಅಂತ ಅರ್ಥ? ಸರ್, ಐ ರೆಸ್ಪೆಕ್ಟ್ ಮೈ ಇಂಡಿಯನ್ ಕ್ರಿಕೆಟ್ ಟೀಮ್ ಸರ್. ಓಕೆ, ನನ್ನ ದೇಶದ ಕ್ರಿಕೆಟ್ ತಂಡವನ್ನು ನಾನು ಬಹಳ ಗೌರವಿಸ್ತೀನಿ. ಆದರೆ ಪೆಹಲ್ಗಾಮ್ನಂತ ಸನ್ನಿವೇಶ ಸರ್, ನನ್ನ ಮನೇಲಿ ಯಾರಾದರೂ ಸತ್ತೋದ್ರೆ 1 ವರ್ಷದ ತನಕ ಯಾವ ಸಂತೋಷದ ಕಾರ್ಯಕ್ರಮಗಳನ್ನ ನಾನು ಮಾಡಲ್ಲ ಸರ್. ಇವತ್ತು ಪೆಹಲ್ಗಾಮ್ನಿಂದ 26 ಕುಟುಂಬಗಳು ಮತ್ತೆ ಅವರು ದಾಳಿ ಮಾಡಿದಾಗ ಕೆಲವೊಂದು ಭಾಗದಲ್ಲಿ ನನ್ನ ದೇಶದ ನಾಗರಿಕರು ಹುತಾತ್ಮರಾಗಿ ಒಂದು ರೀತಿ ಸೂತಕದ ವಾತಾವರಣ ಇರಬೇಕಾದ್ರೆ ಈ ಕ್ರೀಡೆ, ಈ ದುಡ್ಡು, ಈ ಮೋಜು, ಈ ಮಸ್ತಿ ಬೇಕಿತ್ತಾ? ಆ ಆತ್ಮಗಳಿಗೆ, ಆ ಕುಟುಂಬದವರಿಗೆ ಎಷ್ಟು ನೋವಿರಬೇಡ ಸರ್. ಆಡಿದರೆ ಹಿಂದೆಲ್ಲ ಆಗಿದೆ, ಮ್ಯಾಚ್ಗಳಾಗಿದೆ, ಎಲ್ಲ ನಾನೇನು ಅಲ್ಲಗಳಿತಾ ಇಲ್ಲ. ಆದರೆ ಒಂದು ಸೂತಕದ ವಾತಾವರಣ. ಇನ್ನು ವರ್ಷನೂ ಮುಗಿದಿಲ್ಲ, ಒಂದು 3-4 ತಿಂಗಳಾಗಿದೆ. ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಮಗನೇ ಆ ಚೇರ್ನಲ್ಲಿ ಕೂತು ಬೇಡ ಅಂದಿದ್ರೆ ಏನೂ ಆಗಲ್ಲ, ಇದೊಂದು ಕ್ರೀಡೆ, ನಾವು ಅವ್ರ ಜೊತೆ ಆಡಲ್ಲ, ಮುಗೀತಲ್ಲ, ಏನಾಗುತ್ತೆ? ಏನಾದ್ರು ಸಂಬಂಧನ? ಸಂಬಂಧ ಅಂದ್ರು ನಾವ್ ಯಾವ ಸೀಮೆ ಸಂಬಂಧ ಬೆಳೆಸಬೇಕು ಪಾಕಿಸ್ತಾನದ ಜೊತೆ? ಇಲ್ಲಲ್ಲ. ಸೊ ಹಾಗಾಗಿ ಇವರ ನಿರ್ಧಾರ ನಿಜಕ್ಕೂ ಒಂದು ಬಹಳ ದೊಡ್ಡ ಅಪರಾಧದ ನಿರ್ಧಾರ ಅನ್ನುವಂಥದ್ದನ್ನ ಹೇಳಿಕ್ ಬಯಸ್ತೀನಿ ಸರ್. ಈಗ 26 ಅಮಾಯಕರ ನೆತ್ತರು ಹರಿತು, ಆಪರೇಷನ್ ಸಿಂಧೂರ ಮಾಡಿದೀವಿ ನಾವು, ಹೆಮ್ಮೆ ಇದೆ ಅದಕ್ಕೆ. ಆದರೆ ಸಿಂಧೂರ ಅಳಿಸಿದವರ ಜೊತೆಗೆ ನಾವು ಆಡಿ ಓಕುಳಿ ಆಡ್ದಂಗೆ ಅನಿಸ್ತಾ. ಅಂದರೆ ಬಣ್ಣದ ಆಟ ಆಡೋಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತು ಅಂತೇಳಿ BCCIಗೆ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ವ್ಯಷ್ಟಿ ಮತ್ತು ಸಮಷ್ಟಿಯ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಅಂತ. ವ್ಯಷ್ಟಿಯ ದೃಷ್ಟಿಯಿಂದ ನೋಡಿದ್ರೆ ಸಿಂಧೂರ ಅಳಿಸಿದವರನ್ನ ನಾವು ಸುಮ್ಮನೆ ಬಿಟ್ಟಿದ್ದೇವೆಯೇ? ಬಹುಶಃ ಇದೇ ರೀತಿಯ ಘಟನೆ ಕಾಂಗ್ರೆಸ್ಸಿನ ಆಡಳಿತಾವಧಿಯಲ್ಲಿ ಆಗಿದ್ದರೆ ಈ ರೀತಿ ನುಗ್ಗಿ ಹೊಡೆಯುವಂಥ ಕೆಲಸವನ್ನ ಕಾಂಗ್ರೆಸ್ಸು ಎಂದೂ ಸಹಿತ ಮಾಡ್ತಾ ಇರಲಿಲ್ಲ. ನುಗ್ಗಿ ಹೊಡಿತಾ ಇದ್ದೀವಿ ನಾವು. ಪಾಕಿಸ್ತಾನದವರು ಬಾಲ ಬಿಚ್ಚಿದರೆ ನುಗ್ಗಿ ಹೊಡೆಯುವಂಥ ಕೆಲಸವನ್ನ ಮೋದಿ ನೇತೃತ್ವದ BJP ಸರ್ಕಾರ ಮಾಡ್ತಾ ಇದೆ. ಒಂದು ವೇಳೆ ಈ ರೀತಿಯ ಸರಣಿಗಳು ಅಥವಾ ಈ ರೀತಿಯ ಅವಘಡಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಏನಾದರೂ ಆಗಿದ್ರೆ ಭಾರತದ ಪರಿಸ್ಥಿತಿ ಅಯೋಮಯ ಆಗ್ತಿತ್ತು, ಖಂಡಿತವಾಗಿ ಅಯೋಮಯ ಆಗ್ತಿತ್ತು. ನಮ್ಮ ಕಾಂಗ್ರೆಸ್ಸಿನ ಗೆಳೆಯರು ಒಂದು ಮಾತು ಹೇಳಿದ್ರು, ಟ್ರಂಪ್ ನಿಲ್ಲಿಸಿಬಿಟ್ಟ ಅಂತೆ ಯುದ್ಧ, ಟ್ರಂಪ್ ನಿಲ್ಲಿಸಿದ್ದಾನೆ. ಯಾರು ಹೇಳಿದ್ದು ಟ್ರಂಪ್ ನಿಲ್ಲಿಸಿದ್ದಾನೆ ಅಂತ ಹೇಳಿ? ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸಿಲ್ಲ ಅಂತ ಹೇಳಿ ನಾವು ಹೇಳಿಕೆಯನ್ನು ಕೊಟ್ಟಾಗಿದೆ. ನೀವು ಭಾರತದ ಕೇಂದ್ರ ಸರ್ಕಾರದ ಮಾತನ್ನು ಕೇಳ್ತಿರೋ ಇಲ್ಲ ಟ್ರಂಪ್ನ ಮಾತನ್ನು ಆಲಿಸ್ತಿರೋ? ನೀವು ಯಾವ ದೇಶದ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಇವರೇನಂದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಆ ಒಂದು ಉಗ್ರವಾದಿ ರಾಷ್ಟ್ರಕ್ಕೆ ನೀವು ಹೋಗಿ ಸಲ್ಲಾಪ ಮಾಡುವಂಥ ಪ್ರಶ್ನೆನೇ ಇಲ್ಲ.
ಬಹುಶಃ ಅವರು ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಪಾಕಿಸ್ತಾನದವರನ್ನ ಕರೆದು ಬಿಟ್ಟು ನಾವಿಬ್ರು ಸಹಿತ ಆಟ ಆಡೋಣ ಅಂತ ನಾವೆಂದಿಗೂ ಸಹಿತ ಕರೆದಿಲ್ಲ, ಎಂದಿಗೂ ಕರೆಯುವುದೂ ಇಲ್ಲ. ನಾವು ಪಾಕಿಸ್ತಾನಕ್ಕೆ ಬರ್ತೀವಿ ಅಂತಲೂ ಕರೆದಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದ ಆಟ ಆದ್ದರಿಂದ ನಾವು ಇದಕ್ಕೆ ಮನ್ನಣೆಯನ್ನ ಕೊಡಬೇಕಾಗ್ತದೆ. ಪಾಕಿಸ್ತಾನದ ಜೊತೆಗೆ ಹೌದು ಆಟ ಹೌದು, ಬಟ್ ಅಲ್ಲ, ಜೈಶ್ ಅವರು ICC ಅಧ್ಯಕ್ಷರಾಗಿದ್ದಾರೆ. ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ಅಂತ ಹೇಳಿ ಇಲ್ಲಿ ಆದಾಯ ಸಾವಿರಾರು ಕೋಟಿ ಆದಾಯ ಬರುತ್ತೆ. ಆದಾಯಕ್ಕಷ್ಟೇ ಅಲ್ಲ, ಜೈಶ್ ಅವರು ಒತ್ತಡ ಹಾಕಿದ್ದಾರಂತೆ ಆಟಗಾರರ ಮೇಲೆ. ಜೈಶ್ ಅವರು ನೋಡಿ, ಆಟಗಾರರಿಗೆ ಇಷ್ಟ ಇರಲಿಲ್ಲ. 2036ನೇ ಇಸ್ವಿಯಲ್ಲಿ ಒಲಿಂಪಿಕ್ ಪಂದ್ಯಾವಳಿಯನ್ನ ಭಾರತದ ಮೇಲೆ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನ ಹೊಂದಿರುವಂತದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ. ಈ ಒಲಿಂಪಿಕ್ ಆಂದೋಲನದ ನಿಯಮಗಳ ಪ್ರಕಾರ ಯಾವುದೇ ಒಂದು ಕ್ರಿಕೆಟಿಗನಿಗಾಗಲಿ ಅಥವಾ ಆಟಗಾರನಿಗಾಗಲಿ ಇವರ ಜೊತೆ ಆಡಬೇಡ, ನೀನು ಆಡಬಾರದು ಅನ್ನುವಂಥ ಕಂಡೀಷನ್ ಅನ್ನು ಆ ನಿಯಮಗಳ ಪ್ರಕಾರ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀನು ಆಡಬೇಡ ಅನ್ನುವಂಥ ನಿಯಮವನ್ನು ನಾವೇನಾದರೂ ಹಾಕಿದೀವಿ ಅಂತ ಹೇಳಿದ್ರೆ ಆ ಒಂದು ನಿಯಮಾವಳಿಯಲ್ಲಿ ಮುಂದೆ ಒಲಿಂಪಿಕ್ ಪಂದ್ಯಾವಳಿಯನ್ನ ನಡೆಸಲಿಕ್ಕೆ ಭಾರತಕ್ಕೆ ಕಷ್ಟ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಭಾರತ ಅಂತ ಹೇಳಿದ್ರೆ, ದೇಶ ಅಂತ ಹೇಳಿದ್ರೆ ಕೇವಲ ಗಡಿಗಳಲ್ಲ, ಇಲ್ಲಿರುವ ಕ್ರೀಡೆಯನ್ನು ನೋಡಬೇಕಾಗ್ತದೆ. ಇಲ್ಲಿರುವ ಕಲೆ, ಸಾಹಿತ್ಯ, ಸಂಪತ್ತು ಎಲ್ಲವನ್ನ, ಮನುಷ್ಯನ ಜೀವನ, ಇಲ್ಲಿರುವಂತ ಪ್ರತಿಯೊಂದು ಪಶು ಪಕ್ಷಿಗಳ ಜೀವನ, ಇಲ್ಲಿನ ಮಣ್ಣು, ಇಲ್ಲಿನ ರೈತಾಪಿ ಎಲ್ಲವನ್ನ ಸಹಿತ ನಾವು ಕಾಣಬೇಕಾಗ್ತದೆ. ಇನ್ನು ಎರಡನೆಯದು, ಒಂದು ವೇಳೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ನಾವು ಅವಕಾಶಗಳನ್ನು ಕೊಡುವುದಿಲ್ಲ ಅಂತ ಹೇಳಿದರೆ ಈ ಏಷ್ಯನ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಂದಿಷ್ಟು ನಿಯಮಾವಳಿಗಳಿರ್ತವೆ, ಅದಕ್ಕೊಂದಿಷ್ಟು ಎಗ್ರಿಮೆಂಟ್ಗಳಾಗಿರ್ತವೆ. ಒಂದು ವೇಳೆ ನಾವು ಆ ಪಂದ್ಯಾವಳಿಯಲ್ಲಿ ಭಾಗವಹಿಸದೇ ಇದ್ದರೆ ಅವರು ವಿಧಿಸ್ತಕ್ಕಂತಹ ದಂಡಕ್ಕೆ ಅಥವಾ ಅವರು ಆಕರಣೆ ಮಾಡತಕ್ಕಂಥ ಪರಿಹಾರಕ್ಕೆ ಸಹಿತ ನಾವು ಬಾಧ್ಯಸ್ಥರಾಗಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು? ಭಾರತ ಇವತ್ತು ಕಾಂಗ್ರೆಸ್ಸಿನವರಿಗೆ ಪಾಕಿಸ್ತಾನವನ್ನೇ ಹೆದರಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಬಾಂಗ್ಲಾವನ್ನೇ ಹೆದರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅಮೇರಿಕವನ್ನೇ ಹೆದರಿಸ್ತಾ ಇದ್ದೀವಿ ನಾವು. ಸುಂಕದ ಒಂದು ಭೀತಿಯನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಕ್ಯಾರೆ ಎನ್ನದೆ ರಷ್ಯಾದಿಂದ ಇನ್ನೂ ಹೆಚ್ಚಿನ ಒಂದು ಆಮದನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿ ಟ್ರಂಪ್ಗೆ, ಅಮೇರಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಡ್ಡು ಹೊಡಿತಾ ಇದ್ದೀವಿ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ವೆಸ್ಟರ್ನ್ ಕಂಟ್ರೀಸು ಇವತ್ತು ಟ್ರಂಪ್ನ ಮುಂದೆ ಮಂಡಿಯೂರಿ ಕುಳಿತಿರುವಂಥ ಸಂದರ್ಭದಲ್ಲಿ ಟ್ರಂಪ್ನ ಮುಂದೆ ಎದೆ ಎತ್ತಿ ತಿರುಗುವಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿಯವರು. ಭಾವನೆಗಳ ಜೊತೆ ಭಾವನೆಗಳ ಜೊತೆಗೂ ಬರ್ತಾ ಇದ್ದೀನಿ. ಅಲ್ಲ ಸರ್, ಅವ್ರ ಆತ್ಮ ನೋಡಿ, ಈಗ 26 ಜನ ಸತ್ತೋದ್ರಲ್ಲ, ಅವ್ರ ಕುಟುಂಬಸ್ಥರು ದ್ವಿವೇದಿಯರು ಹೇಳಿದ್ದಾರೆ, ಯಾರು ನೋಡಬೇಡಿ ಮ್ಯಾಚ್, BCCI ಅವ್ರಿಗೆಲ್ಲ ಇಡೀ ಚಾಪ ಹಾಕಿದ್ದಾರೆ. ಅವ್ರ ಕಣ್ಣೀರು ನಿಮ್ಗೆ ಕಾಣಿಸ್ತಾ ಇಲ್ಲ. ಖಂಡಿತವಾಗಿ ಭಾವನೆಗಳ ಜೊತೆನೂ ಸಹಿತ ನಾನು ಬರ್ತೀನಿ. ಈಗ ಭಾವನೆಗಳ ಜೊತೆಯೂ ಸಹಿತ ಬರ್ತೀನಿ. ಇನ್ನು ಮೂರನೆಯದೇನಂತ ಹೇಳಿದ್ರೆ, ಈ ತಾವು ಹೇಳಿದ್ರಿ, ಹೌದು, ಆರ್ಥಿಕ ಮಟ್ಟದಲ್ಲಿ ನೀವು ಕಂಡುಬಿಟ್ರಿ ಏನೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರಿ. ಸಹಜವಾಗಿ ಎತ್ತುತ್ತೀರಿ. ಕೆಲವೊಂದು ಪ್ರಸಾರ ಕಂಪನಿಗಳ ಜೊತೆ, ಇದೊಂದು ನ್ಯೂಸ್ ಚಾನೆಲ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, BCCI ಸಹಿತ ಕೆಲವೊಂದು ಪ್ರಸಾರ ಕಂಪನಿಗಳ ಜೊತೆ ಎಗ್ರಿಮೆಂಟ್ ಮಾಡಿಕೊಂಡಿರುವುದರಿಂದ ಒಂದು ವೇಳೆ ನಾವು ಅಲ್ಲಿ ಆಡಲಿಲ್ಲ ಅಂತ ಹೇಳಿದರೆ ಆ ಒಂದು ಪರಿಹಾರದ ನಷ್ಟವನ್ನು ಸಹಿತ ಭರಪಾಯಿ ಮಾಡಿಕೊಳ್ಳಲಿಕ್ಕೆ ನಾವು ಅರ್ಹರಾಗಿರ್ತೀವಿ. ಆಮೇಲೆ ACCಯ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿಯ ಪ್ರಭಾವ ಕಗ್ಗುತ್ತದೆ, ದಂಡಕ್ಕೆ ಒಳಗಾಗಬೇಕಾಗ್ತದೆ, ಪರಿಹಾರಕ್ಕೆ ಒಳಗಾಗಬೇಕಾಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸಬೇಕಾಗ್ತದೆ. ಮುಂದೆ ನಡೆಯುವಂತ ಒಲಿಂಪಿಕ್ ಪಂದ್ಯಾವಳಿ ನಮಗೆ ಸಿಗುವಂತ ಚಾನ್ಸ್ ಕಡಿಮೆ. ನೋಡ್ರಿ, ಮೋದಿಜಿಯವರಿಗೆ ಒಂದು ಸ್ಪಷ್ಟ ಕನಸಿದೆ, ಸ್ಪಷ್ಟವಾದಂಥ ಕನಸಿದೆ. ಹೌದು, ಇವತ್ತು ಸಹಿತ ಪಾಕಿಸ್ತಾನ ಬಂದರೆ ನಾವು ಅದನ್ನು ಬಗ್ಗು ಬಡಿತೀವಿ. ಇವತ್ತು ಸಹಿತ ಪಾಕಿಸ್ತಾನದ ಜೊತೆ ನಾವು ಲಲ್ಲೆ ಹೊಡಿಲಿಕ್ಕೆ ಹೋಗ್ತಾ ಇಲ್ಲ. ನಮಗೆ ಗೊತ್ತು, ನಮ್ಮ ಸಹೋದರಿಯರನ್ನ ಇವರು ವಿಧವೆಯರನ್ನಾಗಿಸಿದ್ದಾರೆ, ಅವರ ಕುಂಕುಮವನ್ನು ಅಳಿಸಿದ್ದಾರೆ ಎನ್ನುವುದು ನಮಗೂ ಸಹಿತ ಗೊತ್ತು. ಆ ಈರ್ಷೆ ಇನ್ನೂ ಸಹಿತ ನಮಗಿದೆ. ನಿಮಗೆ ಕೇವಲ ಬಾಯಿಬಲದ ವಾದ, ಕಾಂಗ್ರೆಸ್ನವರದು ಕೇವಲ ಬಾಯಿಬಲದ ವಾದ, ನಮ್ದು ಆಚರಣೆಯಲ್ಲಿ ತರ್ತೀವಿ, ಎಕ್ಸಿಕ್ಯೂಷನ್ ತರ್ತೀವಿ. ದಟ್ ಈಸ್ ದ ಮೋದಿ ಗವರ್ಮೆಂಟ್. ಭಾವನೆಗಳ ಜೊತೆ ಇವರು ರಾಜಕೀಯ ಬರೆಸ್ತಿದ್ದಾರೆ. ಹಾಗಾದ್ರೆ ಖಂಡಿತವಾಗಿ ನೋಡಿ, ಈಗ ಸದ್ಯದಲ್ಲಿ ಜುಲ್ಫಿಕರ್ ಭುಟ್ಟೋ, ಬಹುಶಃ ಅವರು ಬಿಲಾಲ್ ಭುಟ್ಟೋ ಅನಿಸ್ತದೆ, ಅವರು ಒಂದು ಮಾತನ್ನ, ಬಿಲಾವರ್ ಭುಟ್ಟೋ ಒಂದು ಮಾತನ್ನ ಹೇಳಿದರು. ಅವರ ಸಂಸತ್ತಿನಲ್ಲಿ ನಮ್ಮ ಜನ ಇದ್ದಾರೆ ಎನ್ನುವಂತ ಮಾತನ್ನಾಡಿದರು. ಯಾರಾಡಿದವರು? ಇದು ಬಿಲಾವರ್ ಭುಟ್ಟೋ. ಇದನ್ನ ಅವ್ರು ಯಾರಿಗೆ ಹೇಳಿದ್ದಾರೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ದೇಶವೇ ಫಸ್ಟ್, ನೇಷನ್ ಇಸ್ ಫಸ್ಟ್. ನಮ್ಮ ಸಹೋದರಿಯರ ಸಿಂಧೂರದ ಬಗ್ಗೆ ನಮಗೆ ಅತೀವ ಕಾಳಜಿ ಇದೆ. ಬಟ್ ಇಲ್ಲಿಲ್ಲ, ಮ್ಯಾಚ್ ಅಲ್ಲಿ ಕ್ರೀಡೆ ಮೊದಲು, ಆಟ ಮೊದಲು. ನಾನು ಅದೇ ಹೇಳ್ತಿದ್ದೀನಿ, ಸಮಷ್ಟಿಯ ದೃಷ್ಟಿಕೋನದಿಂದ ನೋಡಿ.
ವ್ಯಷ್ಟಿಯ ದೃಷ್ಟಿಕೋನದಿಂದಲ್ಲ. ವ್ಯಷ್ಟಿ ಭಾರತ ಪಾಕಿಸ್ತಾನವನ್ನ ಕರೆದು ಆಡಿದರೆ ಖಂಡಿತವಾಗಿ ತಪ್ಪಾಗ್ತಿತ್ತು. ನಾವು ಪಾಕಿಸ್ತಾನಕ್ಕೆ ಹೋಗಿ ಆಡಿದರೆ ಖಂಡಿತವಾಗಿ ತಪ್ಪಾಗ್ತಿತ್ತು. ಆದ್ರೆ ಎಸಿಸಿಯ ನಿಯಮಾವಳಿಗಳ ಪ್ರಕಾರ ನಾವು ಅದರ ಕಕ್ಷೆಯಿಂದ ಹೊರಗೆ ಸರಿಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಮಾಡಿದ್ರೆ ಅದರಿಂದ ವಿಪರೀತವಾದಂತ ಒಂದು ತೊಂದರೆ ಭಾರತಕ್ಕೆ ಇರುವುದರಿಂದ ನಾವು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ತೊಡಗಬೇಕಾಗ್ತದೆ. ಸರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದಿಷ್ಟು ನಿಯಮಗಳಿದಾವೆ, ಓಕೆನಾ ಸರ್? ಈಗ ನಾವು ಆಡಕ್ಕೆ ಹೋಗದೆ ಇದ್ರೆ ದಂಡ ಹಾಕೋದಾಗಿರ್ಬೋದು ಅಥವಾ ಬ್ಯಾನ್ ಮಾಡೋದಾಗಿರ್ಬೋದು, ಈ ರೀತಿ ಎದುರಿಸಬೇಕಾಗುತ್ತೆ. ಈಗೇನು 1-1 ಪಾಕಿಸ್ತಾನ ಇಂಡಿಯಾ ಎರಡೇ ಆಡ್ತಾ ಇಲ್ಲ, ಈಗ 8 ಟೀಮ್ಗಳಿದಾವೆ ಅಲ್ವಾ? ಇದರಲ್ಲೂ ಕೂಡ ನೀವು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಯಾಕೆ ಮಾಡ್ತೀರಿ? ಬಿಜೆಪಿಯವರು ಅನೇಕ ಪ್ರಶ್ನೆಯನ್ನ ಎತ್ತುವಾಗ ಬಹಳ ಮೌನದಿಂದ ತಾಳ್ಮೆಯಿಂದ ಕೇಳಿದ್ದೀನಿ. ಸರ್, ಏನೋ ಒಲಿಂಪಿಕ್ ರೂಲ್ಸ್ ಇರುತ್ತಂತೆ, ಕ್ರಿಕೆಟಿಗೂ ಒಲಿಂಪಿಕ್ಗೂ ಏನ್ ಸಂಬಂಧ? ಕ್ರಿಕೆಟ್ ಸಹಿತ ಒಲಿಂಪಿಕ್ಸ್ ಆಟ ಕೇಳಿದ್ದೀನಿ. ಅಲ್ಲ, No, cricket is totally different. part and parcel of Olympics. Olympic ಅಲ್ಲಿ part ಈಗಾಗಿಲ್ಲ. No, ಈಗಲೂ ಇದೆ. ನೀವು ನೋಡಿ. Cricket is also part and parcel of Olympics. Please, this is my time. This is my time. Commonwealth. ನೋಡಿ, ಇವತ್ತು ಕಾಮನ್ವೆಲ್ತ್ is different. Asian Games are different. Olympic is different. Hockey is different. Cricket is different. ಇವತ್ತು BCCI ಅನ್ನುವಂಥದ್ದು ಒಂದು ಪ್ರೈವೇಟ್ ಬಾಡಿ. ದಂಡ ಹಾಕ್ತಾರ ಏನು? ಭಾರತೀಯರದೇನಾದ್ರು ಟ್ಯಾಕ್ಸ್ ಮನಿ ಹೋಗುತ್ತಾ? ಒಂದು ಪ್ರೈವೇಟ್ ಕಂಪ್ನಿ ಇದೆ, ಅವ್ರು ದುಡ್ಡು ಕೊಡಿದ್ರೆ ಕಳ್ಕೊಳ್ಳಿ, ನಮಗೇನು? ನಮಗೆ ನಿಮ್ಮ ದುಡ್ಡಿಗಿಂತ ನಿಮ್ಮ ಏನೋ ಜೂಜಿಗಿಂತ ಏನೋ ಜೂಜು ಅದ್ರಲ್ಲಿ ಬೇರೆ. ಇದೆಲ್ಲಿದೆ ಸರ್? ಇದಕ್ಕೆ ನೀವು ಇನ್ನೊಂದು ರೀತಿಯಾದಂತ ದೇಶ ಪ್ರೇಮದ ಡ್ರೀಮ್ 11 ಎಲ್ಲದೂ ನಮಗೆ ಗೊತ್ತು, ಎಲ್ಲದೂ ನಡೆಸಿದಿರಿ ಸರ್. ಬನ್ನಿ, ಕಾಂಗ್ರೆಸ್ ಶಾಸಕರು ಇವ್ರು ಮಾತಾಡ್ ಕೇಳಿದೀನಿ. ಇವ್ರು ಅದೇ ಡೆಕೋರಮ್ ಇಟ್ಕೊಳ್ಳಿ ಸರ್. ಒಂದ್ ನಿಮಿಷ ಸರ್. ಇವತ್ತು ಯುದ್ಧದ ಬಗ್ಗೆ ಮಾತಾಡಿದ್ರು. ನರೇಂದ್ರ ಮೋದಿ ಎಲ್ಲಿ ಗನ್ ಇಟ್ಕೊಂಡು ಹೋಗಿದ್ರು? ನರೇಂದ್ರ ಮೋದಿ ನುಗ್ಗೊಡಿದ್ರಂತೆ. ಏನ್ರಿ ಇದು? ದೇಶ ಸೈನಿಕರಿಗೆ ಅವಮಾನ ಮಾಡುವಂತದ? ನನ್ನ ವೀರ ಯೋಧರು ಅವರು ರಕ್ತ ಹರಿಸಿ ಬಲಿದಾನ ಕೊಟ್ಟು ಈ ದೇಶಕ್ಕೆ ಆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಪ್ರಧಾನಿಗಳಲ್ಲ, ಸೈನಿಕರು. ಎಲ್ಲಾ ಕ್ರೆಡಿಟ್ನು ನಾನ್ ಮಾಡ್ದೆ ಅಂತ. ಏನ್ ಸರ್ ಇದು? ಸೈನಿಕರನ್ನ ಸರ್ 1964ರಲ್ಲಿ ಇದೇ ನೆಹರೂರವರು ಸೈನ್ಯಕ್ಕೆ ಹಣ ದುಗಿಸ್ಬೇಕು ಅಂತೇಳಿ ಲತಾ ಮಂಗೇಶ್ಕರ್ ಕಡೆಯಿಂದ ಏ ಮೇರೆ ವತನ್ ಕಿ ಲೋಗೋ ಹಾಡುವಾಗ ಕಣ್ಣಲ್ಲಿ ನೀರು ಹಾಕಿದ್ದಿದೆ. ಇಂದಿರಾ ಗಾಂಧಿ ಅವರು ಸೈನ್ಯಕ್ಕೋಸ್ಕರ ತಮ್ಮ ಚಿನ್ನವನ್ನ ದೇಶಕ್ಕೋಸ್ಕರ ಕೊಟ್ಟಂತ ಇತಿಹಾಸ ಇದೆ. ಏನೋ ಪಾಕಿಸ್ತಾನ ಬಾಂಗ್ಲಾ ಅಂದ್ರು, ಇವತ್ತು ಆ ದೇಶವನ್ನ ತುಂಡರಿಸಿದಾಗ ಆ ದೇಶದ ಪ್ರಧಾನಿಯಾಗಿದ್ದು ಒಂದಿನ ಇಂದಿರಾ ಗಾಂಧಿ ವೀರವೇಷ್ಟಲ್ಲಿ ನನ್ನ ದೇಶದ ಸೈನಿಕರು ಹೋರಾಟ ಮಾಡಿದ್ರು. ಸರ್, ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆನೂ ಇವ್ರು ಮಾತಾಡಿದ್ರು. ಹೌಡಿ ಮೋದಿ, ನಮಸ್ತೆ ಟ್ರಂಪ್. ಇನ್ನೊಂದು ದೇಶದ ಆಂತರಿಕ ಚುನಾವಣೆಯಲ್ಲಿ ಹೋಗೋದು ಎಷ್ಟು ಸರಿ? ಅಥವಾ ನನ್ನ ದೇಶದಲ್ಲಿ ಬಂದು ತನ್ನ ಚುನಾವಣೆಗೆ ಭಾಷಣ ಮಾಡೋದು ಎಷ್ಟು ಸರಿ? ಹೌದು. ಆದ್ಮೇಲೆ ನಿಮ್ಮ ಸರ್ಕಾರ UPA ಇದ್ದಾಗಲೂ ಕೂಡ ಮ್ಯಾಚ್ಗಳಾಗಿದೆ. ಇಂಥ ಗಡಿ ಘರ್ಷಣೆಗಳು ನೋಡಿ, ಕಾರ್ಗಿಲ್ ಯುದ್ಧ ಆದಾಗ ಆಗ್ಲೂ ಕೂಡ ಮ್ಯಾಚ್ ನಡೆದಿದ್ದಾವೆ. ಮುಂಬೈ ಮೇಲೆ ದಾಳಿ ಆದಾಗ ಆಗ್ಲೂ ಕೂಡ ಮ್ಯಾಚ್ ನಡೆದಿದ್ದಾವೆ ಸರ್. ನೀವು ನಿಮ್ಮ ಸರ್ಕಾರ ಇದ್ದಾಗ ಆಡ್ತಿದ್ದಾರೆ. ನಾವು ಕೆಲವೊಂದು ಟ್ರಿಪ್ಗಳಿಗೆ ನಾವು ಕಳಿಸಿಲ್ಲ ಸರ್. ವಾಸ್ತವಾಂಶ ಮಾತಾಡ್ತಾರೆ. ಕಾರ್ಗಿಲ್ ಯುದ್ಧ ಆಗ್ಬೇಕಾದ್ರೆ ಈ ದೇಶದ ಪ್ರಧಾನಿಯಾಗಿದ್ದು ವಾಜಪೇಯಿ ಅವರು ಸರ್. ಅಂತ ಬೇರೆ ಬೇರೆ ರಾಷ್ಟ್ರದ ಸಂಬಂಧಗಳ ಬಗ್ಗೆ ಹೇಳಿದ್ರು. ಇವತ್ತು ಟ್ರಂಪ್ ಏನೋ ಬಂದಿಲ್ಲ. ಟ್ರಂಪ್ 36 ಸಲ ಹೇಳಿದ್ದಾರೆ. ನರೇಂದ್ರ ಮೋದಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನೀವು ಆಪರೇಷನ್ ಸಿಂಧೂರವನ್ನ ಬಿಹಾರ ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ. ಇಲ್ಲಿ ಹುತಾತ್ಮರಾದವರು ಮಡಿದಂತ ನಾಗರಿಕರ ಜೀವವನ್ನ ನೀವು ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಲ್ಲ. ಹೌದು, ತೆರಿಗೆ ಯಾವ ತರ ತೆರಿಗೆ? ಮೇರಾ ಮಿತ್ರೋ ಟ್ರಂಪ್, ಮೈ ಫ್ರೆಂಡ್ ಟ್ರಂಪ್. ಎಷ್ಟು ತೆರಿಗೆ ಹಾಕಿದ್ರು. ಇವತ್ತು ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರು ಸರ್. ಮೊನ್ನೆ ನರೇಂದ್ರ ಮೋದಿ ಅವರು ಚೀನಾಕ್ಕೆ ಹೋಗಿ ಜಿನ್ಪಿಂಗ್ ನ ಭೇಟಿಯಾದ್ರು. ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ಲದಾಖ್, ದೋಕ್ಲಾ, ಅರುಣಾಚಲ್ ಪ್ರದೇಶದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ. ಸ್ಯಾಟಲೈಟ್ ಅಲ್ಲಿ ನೋಡಿದ್ರೆ ಗ್ರಾಮ ನಿರ್ಮಾಣ ಆಗಿದೆ. ಯಾವ ಉತ್ತರವನ್ನ ಕೊಟ್ಟಿದ್ದೀರಾ? ಅವತ್ತು ನೀವು ಅಧಿಕಾರಕ್ಕೆ ಬರುವಾಗ ಇದೇ ಚೀನಾ ವಿಚಾರವಾಗಿ ಲವ್ ಲೆಟರ್ ಲಿಖನ ಬಂದುಕರೋ ಉಸಿ ಭಾಷೆ ಮೇ ಸಮಜಾ ಕರೋ ಅಂತಿದ್ರಲ್ಲ ನರೇಂದ್ರ ಮೋದಿ ಅವರೇ. ಕೆಂಗಣ್ಣಿಂದ ನೋಡ್ಬೇಕು ಅಂದ್ರಲ್ಲ. ಇದೇ ಜಿನ್ಪಿಂಗ್ ನ ಕರ್ಕ ಬಂದಾಗ ಇಂಡಿಯಾಕ್ಕೆ ಬಂದಾಗ ಉಯ್ಯಾಲೆ ತೂಗಿದ್ದೇನು, ಎಳ್ಳೀರು ಕುಡ್ತಿದ್ದೇನು, ರಾಮರಾಜ್ ಪಂಚೆ ಹಾಕಿದ್ದೇನು ಸರ್. ಅದಾದ್ಮೇಲೆ ಇವತ್ತು ನಮ್ಮ ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರಲ್ಲ. ಎಲ್ಲಿದೆ ಅಂತಾರಾಷ್ಟ್ರೀಯ ಸಂಬಂಧಗಳು? ಏನಾಗ್ತಾ ಇದೆ ಇವತ್ತು? ನಮ್ಮ ಏನು ಪಹಲ್ಗಾಮ್ ಯುದ್ಧ ಆಗ್ಬೇಕಾರೆ ಎಷ್ಟು ದೇಶಗಳು ನಮ್ಮ ಭಾರತದ ಪರವಾಗಿ ನಿಂತರು ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು Yes, ಇವ್ರು sir. ಹೇಳ್ಬೇಕು Yes. ಹಿಂದಿನ ಸಂಬಂಧ ಬರ್ತಾರೆ, ಉತ್ತರ ಕೊಡ್ತಾರೆ sir. ಇವತ್ತಿನ ಸಂಬಂಧ ಏನಾಗಿದೆ ಅನ್ನುವಂಥದ್ದನ್ನ Yes. ಹೇಳ್ಬೇಕು ಸರ್. ನಮಗೆ ಮೊದಲು ದೇಶ ಸರ್, ಆಮೇಲೆ ಆಟ ಎಲ್ಲದುವೆ. ಹಿಂದಿಂದ ಆ ದೇಶ ಅಂದ್ರೆ ಅಪ್ಪಟ ನಿಜವಾದ ದೇಶಭಕ್ತರು ಕಾಂಗ್ರೆಸ್ನವರು. ಈಗ ಹೇಳಿಕ್ ಶುರು ಮಾಡೋರು. ಕಾಂಗ್ರೆಸ್ನವರು. ಇವರು ಯಾವುದೇ ಒಂದು ಸಂಬಂಧಗಳು ಎಂಥದ್ದು ವ್ಯವಹಾರ ವಹಿವಾಟು ಜಾಹೀರಾತು ಎಲ್ಲ ಹೇಳಿದ್ರಲ್ಲ, ನಮ್ದೇನ್ ತೆರಿಗೆ ದುಡ್ಡು ಹೋಗ್ತಾ ಇರ್ಲಿಲ್ಲ, ಹಂಗಿರೋ ದಂಡ ಕಟ್ಟೋದಾರೆ, BCCI ಕಟ್ಟೋದು, ಅಮಿತ್ ಶಾ ಮಗನ ಇವತ್ತು ICC ಅಧ್ಯಕ್ಷ ಅಲ್ವಾ, ಇದು ಓನ್ಲಿ ಬಿಸ್ನೆಸ್. ನೀವು ಬಾಯಿ ಮಾತಿನ ದೇಶಭಕ್ತರು ಇಲ್ಲಿ ತೋರಿಸ್ತಾ ಇದೆ. ನಮ್ಮ ಇಲ್ಲಿ ಮಡಿದಂತ ಜನಗಳ ಹೆಣದ ಚಿತೆಯನ್ನ ಆರುವ ಮುನ್ನವೇ ಬೇಕಿತ್ತ ಈ ಆಟ. ಸೂತಕದ ಮನೆಯಲ್ಲಿ ಸಂಭ್ರಮ ಬೇಕಿತ್ತ ಈ ಸಾವಿನ ಆಟ. ಎಸ್ ಸರ್, ಸಾವಿನೊಳಗಡೆ ಆಟ. ಈ ಆಟವನ್ನು ಇವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾವು ಇದಕ್ಕೆ ಧಿಕ್ಕಾರವನ್ನು ಹೇಳ್ತೀವಿ ಸರ್. ಹಾಗಾದ್ರೆ ಸರ್ ಈಗ ಓಕೆ, ಅಂತಾರಾಷ್ಟ್ರೀಯ ನಿಯಮಗಳಿದಾವೆ ಸರ್, ನಾವು ಒಪ್ಕೊಳ್ತೀವಿ, ಐ ಅಗ್ರಿ. ಬಟ್ ದೇಶ ಅಂತ ಬಂದಾಗ ಮೊನ್ನೆ ನೋಡಿ ಜೂನಲ್ಲಿ ಸೀನಿಯರ್ಸ್ದೊಂದು ಏಷ್ಯಾ ಕಪ್ ಆಯಿತು. ಇರ್ಫಾನ್ ಪಠಾಣ್, ಯುವರಾಜ್ ಸಿಂಗ್ ಅವ್ರದಿಲ್ಲ, ಅವ್ರು ಬೇಡ ಅಂತ ಹೋಗಲಿಲ್ಲ ಸರ್, ಅವರು ಆಡಲಿಲ್ಲ, ಬಹಿಷ್ಕಾರ ಮಾಡಿದರು. ಈಗ ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡ್ಬೋದಾಗಿತ್ತು. ರಾಷ್ಟ್ರೀಯ ಹಿತಾಸಕ್ತಿನ ಬದಿಗಿಟ್ಟು, ನಿಮ್ಮ ಸಿದ್ಧಾಂತಗಳನ್ನ ಬದಿಗಿಟ್ಟು ಆಡಿಸ್ತಾ ಇದ್ರಿ. ಈಗ ಬಹಳ ದುರ್ದೈವ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ವಕ್ತಾರರಿಂದ, ಸಾರಿ ಕಾಂಗ್ರೆಸ್ನಿಂದ ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಏನಿಲ್ಲ, ಈ ಕಾಂಗ್ರೆಸ್ನಿಂದ ನಾವೀಗ ದೇಶ ಪಾಠವನ್ನ ಕಲಿಬೇಕಾಗಿದೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವರು ನೇಷನ್ ಫಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ಇದರಲ್ಲಿ ಸಾಫಲ್ಯವನ್ನ ಪಡೀತು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಕಾಂಗ್ರೆಸ್ನ ಬಾಯಲ್ಲಿ ನೇಷನ್ ಈಸ್ ಫಸ್ಟ್ ಅಂತ ಹೇಳಿದ್ರಲ್ಲ, ಇವ್ರದೇ ರಾಹುಲ್ ಗಾಂಧಿ ಹೇಳಿದವರು, ಭಾರತ ಒಂದು ನೇಷನ್ ಅಲ್ಲ, ಇದು ಒಂದು ಒಕ್ಕೂಟ ಅಂತ ಅನ್ನುವಂಥ ಮಾತನ್ನು ಆಡಿದವರು ರಾಹುಲ್ ಗಾಂಧಿನೇ. ಅವರಿಗೆ ರಾಷ್ಟ್ರೀಯತೆಯಲ್ಲಿ ನಂಬಿಕೆ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ತದ್ವಿರುದ್ಧವಾಗಿ ನೇಷನ್ ಫಸ್ಟ್ ಅಂತ ವಕ್ತಾರರು ಹೇಳಿದ್ರಲ್ಲ, ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಆಗ್ತದೆ. ಮಾತಿನ ಮಧ್ಯದಲ್ಲಿ ವಕ್ತಾರರು ಒಂದು ಹೇಳಿದ್ರು, ಅಮೆರಿಕದ ಆಂತರಿಕ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿ. ಯಾರ್ರೀ ಭಾಗವಹಿಸ್ಲಿಕ್ಕೆ ಹೋದವರು? ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ, ಮನಮೋಹನ್ ಸಿಂಗ್ರವರ ಕಾಲದಲ್ಲಿ, ಅಥವಾ ನಮ್ಮ ಇವ್ರ ಕಾಲದಲ್ಲಿ, ಇನ್ನುಳಿದವ್ರ ಕಾಲದಲ್ಲಿ ಯಾರು ವಿದೇಶಕ್ಕೆ ಹೋಗಿರ್ಲಿಲ್ವಾ? ವಿದೇಶದ ಜೊತೆ ಸಖ್ಯವನ್ನೇ ಮಾಡಲಿಲ್ವಾ? ನೀವ್ಯಾರು ವಿದೇಶದ ಜೊತೆ ಯಾವುದೇ ಸಂಬಂಧಗಳನ್ನ ಬೆಳೆಸಿಕೊಳ್ಳುವಂತ ಪ್ರಯತ್ನ ಮಾಡಲಿಲ್ವಾ? ಯಾರ್ರೀ? ಭಾರತ ಚೀನಾ ಬಾಯಿ ಅಂತ ಹೇಳಿದವ್ರು ಯಾರು? ಈಗ ಟ್ರಂಪ್ ಟ್ಯಾಕ್ಸ್ ಹಾಕಿದ್ದು ಹೇಳ್ತೀರಿ, ಮೇರಾ ಫ್ರೆಂಡು ಹಾಗೆ ಹೀಗೆ ಅನ್ನುವಂಥ ಮಾತನ್ನ ಬಹಳ ವ್ಯಂಗ್ಯವಾಗಿ ಹೇಳ್ತೀರಿ ವಕ್ತಾರ್ರೆ. ಚೀನಾಕ್ಕೂ ನಿಮ್ಮ ನೆಹರು ಹೋಗಿದ್ರಿ, ಭಾರತ ಚೀನಾ, ಹಿಂದೂ ಚೀನ ಬಾಯಿ ಅಂತ ಹೇಳಿ ಸರಿಯಾಗಿ ಅವರು ಬಂದು ವಾರ ಶುರು ಮಾಡಿ, ಇನ್ನು ನನಗೆ ಸಿಕ್ಕಿಮನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ, ಯಾಕಂತ ಹೇಳಿದ್ರೆ ಭಾರತದ ಕೆಲವು ಭೂಭಾಗಗಳಿಂದ ಹುಲ್ಲುಕಡ್ಡಿಯೂ ಸಹಿತ ಹುಟ್ಟುವುದಿಲ್ಲ ಅನ್ನುವಂಥ ಮಾತನ್ನ ನೆಹರು ಅಂದೇ ಆಡಿದ್ರು ಅಂತ ಹೇಳಿ ಅಕ್ಟ್ರಾಯ್ಟ್ ಚೀನಾವನ್ನು ಸಹಿತ ನಾವು ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ವಿ. ಆ ಕಾಲದಲ್ಲಿ ಯಾರೋ ಹೇಳಿದ್ರಂತೆ, ನೆಹರುವ ತಲೆ ಮೇಲೆ ಕೂದಲಿಲ್ಲ, ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಅಂದಿನ ವಿರೋಧ ಪಕ್ಷದ ನಾಯಕರು ಸಹಿತ ಅದ್ರ ಬಗ್ಗೆ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ರಂತೆ, ವಿಮರ್ಶೆಯನ್ನ ಮಾಡಿರುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಾಗಿದ್ರೆ ಭಾರತ ಚೀನಾ ನಿಮ್ಮ ಸಂಬಂಧ ಏನಾಯ್ತು? ಯಾಕೆ ನಿಮಗೆ ಪಾಕಿಸ್ತಾನದ ಜೊತೆಗೋ, ಬಾಂಗ್ಲಾ ಜೊತೆಗೋ, ಅಥವಾ ಇನ್ನುಳಿತರ ರಾಷ್ಟ್ರಗಳ ಜೊತೆಗೋ ನೀವು ಅಷ್ಟೊಂದು ಸ್ನೇಹವನ್ನ ಬಯಸಿ ಹೋದ್ರಲ್ಲ, ನಿಮಗೇನಾಯ್ತು? ಅಲ್ಲ, ಬಟ್ ಮ್ಯಾಚ್ ವಿಚಾರದಲ್ಲಿ ಬಿಜೆಪಿ ಅವರು ದ್ವಂದ್ವ ನಿಲುವಿದ್ದಾರೆ, ಕೆಲವೊಬ್ರು ಖಂಡಿಸ್ತಾ ಇದ್ದಾರೆ, ಕೆಲವೊಬ್ರು ಕನ್ಫ್ಯೂಷನ್ ಇದೆ ಸರ್. ಬಿಜೆಪಿಯ ನಿಲುವು ಒಂದಿದೆ, ಅಂತಾರಾಷ್ಟ್ರೀಯ ಮಟ್ಟದ ಆಟ ಆದ್ದರಿಂದ ಅಂತಾರಾಷ್ಟ್ರೀಯ ನಿಯಮವನ್ನ ಉಲ್ಲಂಘನೆ ಮಾಡಲಿಕ್ಕೆ ನಮಗೆ ಆಗದೇ ಇರುವುದರಿಂದ, ಒಲಿಂಪಿಕ್ ಗೇಮ್ಗಳ ಮೇಲೆ ಮುಂದೆ ಪರಿಣಾಮ ಬೀರುವುದರಿಂದ ಭಾರತದ ರಾಷ್ಟ್ರೀಯ ಆಟಗಾರರು ಯೂನಿವರ್ಸಲಿ ಎಕ್ಸ್ಪೋಸ್ ಆಗಬೇಕಾಗಿರುವುದೇ, ಅವರ ಪ್ರತಿಭೆಗಳು ಹೊರಹೊಮ್ಮಬೇಕಾಗಿರುವುದರಿಂದ ನಾವು ಈ ತೀರ್ಮಾನಕ್ಕೆ ಬರಬೇಕಾಯಿತು. ಒಂದು ವೇಳೆ ಇಲ್ಲಿ ನೋಡಿ ಪ್ರಶ್ನೆ ಬರ್ತದೆ, ಒಂದು ವೇಳೆ ಹೋದ್ರೆ ಒಳ್ಳೇದು, ಹೋಗದಿದ್ರೆ ಒಳ್ಳೇದು. ಇವರು ಬಹಳ ಸುಲಭದಲ್ಲಿ ಹೇಳ್ತಾರೆ, ಯಾವುದೋ ಕಂಪನಿಗೆ ಲಾಸ್ ಬಿದ್ದು ಬಿಡ್ತದಂತೆ, ಆ ಕಂಪನಿ ದಂಡವನ್ನು ಭರ್ಪಾಯಿ ಮಾಡ್ತದಂತೆ, ಆಮೇಲೆ ವಸೂಲು ಮಾಡುವುದು ಯಾರಿಂದ? ಸ್ವಾಮಿ, ನೀವೇನು ಭಯಂಕರ ಪರಮ ಸತ್ಯವಂತರು, ಹರಿಶ್ಚಂದ್ರರವರು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತೀರಿ. ಈ 1987ರಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಅಲ್ಲಿ ಜಿಯಾ ಉಲ್ ಹಕ್ ಪಾಕಿಸ್ತಾನದ ನೇತಾರರಾಗಿದ್ರು. ಆ ಸಂದರ್ಭದಲ್ಲಿ 1987ರ ಸುಮಾರಿಗೆ, ಆವಾಗ ಗಡಿಯಲ್ಲಿ ತುಂಬಾ ಉದ್ವಿಗ್ನತೆ ಇತ್ತು. ಆ ಸಂದರ್ಭದಲ್ಲಿ ಜೈಪುರದಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ. ನೀವು ಜಿಯಾ ಉಲ್ ಹಕ್ರನ್ನ ಒಳ್ಳೆ ಭಾವ ಬಂದನೋ ಅಂತ ಹೇಳಿ ಮನೆ ಕರೆಸ್ಕೊಂಡು ಊಟ ಹಾಕಿ ಕ್ರಿಕೆಟ್ ಅನ್ನ ತೋರಿಸಿ ಕಳಿಸಿಕೊಟ್ಟದ್ದು ಕಾಂಗ್ರೆಸ್ಸಿಗೆ ನಾಚಿಕೆ ಆಗುದಿಲ್ವೇನು? ಮೋದಿ ಅವ್ರನ್ನ ವ್ಯಂಗ್ಯ ಮಾಡ್ತೀರಾ? ಇವತ್ತು ವಿಶ್ವಗುರು ಅನ್ಸ್ಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಮಾತನ್ನ ಯಾರು ಕೇಳ್ತಾ ಇಲ್ಲ. ಇವತ್ತು ಭಾರತವನ್ನ ಆಲಿಸಬೇಕು ಅಂತ ಹೇಳಿ ಎಲ್ಲ ರಾಷ್ಟ್ರಗಳು ಕಾಯ್ತಾ ಇದ್ದಾವೆ. 54-55ರ ಸುಮಾರಿಗೆ ನೆಹರು ಕಾಲದಲ್ಲಿ ಮೊದಲು ನೀವು ಪಾಕಿಸ್ತಾನಕ್ಕೆ ಹೋಗಿದ್ದು,
ಭಾರತೀಯ ಜನತಾ ಪಕ್ಷದವರಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ, ಕರೆಕ್ಟು, ಅಫ್ಕೋರ್ಸ್ ಮೊದಲು ಈ ದೇಶವನ್ನು ಆಳಿದವರು ಕಾಂಗ್ರೆಸ್ನವರು. 54-55ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಆಟವನ್ನು ಆಡ್ಕೊಳ್ಳುವಂತ ಒಂದು ಪರಂಪರೆಯನ್ನ ಹುಟ್ಟು ಹಾಕಿದವರು ನಿಮ್ಮ ನೆಹರು ರೀ. ನೋಡ್ರಿ 2017ರಲ್ಲಿ ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್. ಏನ್ ಹೇಳಿ? ಪ್ರಧಾನಿ ಮೋದಿ ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡಬಹುದಾಗಿತ್ತು. ಅಮಿತ್ ಶಾ ಅವರ ಮಗ ಅವರಿದ್ದಾರೆ ಅಲ್ವಾ? ಅಲ್ಲ, ಒಂದು ಮಾತನ್ನ ಹೇಳಿದ್ರೆ ಸಾಕಾಗಿತ್ತು ಸರ್. ನೋಡ್ರಿ, ಇನ್ನು ಅವ್ರ ಮೇಲಿನ ಗೌರವ, ದೇಶ ಪ್ರೇಮ ಇನ್ನೂ ನಮ್ಮ ದೇಶದ ಜನರಿಗೆ ಹೆಚ್ಚಾಗ್ತಾ ಇತ್ತಲ್ವಾ? ಅಲ್ಲ, ಇಂದಿರಾ ಗಾಂಧಿ ಅವರಿದ್ದಾಗ ಸಂಜಯ್ ಗಾಂಧಿ ಅವರು ಇದ್ರು. ಅಲ್ಲ, ನೀವು ಕಾಂಗ್ರೆಸ್ನ ವೈಫಲ್ಯಗಳನ್ನ ಅಥವಾ ಕಾಂಗ್ರೆಸ್ನವ್ರ ಕಾಲದಲ್ಲಿ ಇದ್ದಾಗ ಇಂದಿರಾ ಗಾಂಧಿಯು ಸಹಿತ ಅಲ್ಲ, ನೀವು ಗುರುತಿಸ್ಕೊಳ್ಳೋದೇ ದೇಶ ಪ್ರೇಮ, ನಾನು ಏನಂತೀನಿ, ದೇಶಭಕ್ತಿ, ಅದರಲ್ಲೂ ಹಿಂದೂಗಳ ಧರ್ಮ ಕೇಳಿ ಹೊಡೆದಿದ್ದಾರೆ ಸರ್. ಅಲ್ಲ ಸರಿ ಸರ್, ಹೇಳ್ತೀನಿ, ಕಾಂಗ್ರೆಸ್ ತಪ್ಪು ಮಾಡಿದ್ರಿಂದ ನಾವು ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಇವ್ರೇನ್ ಹೇಳಿದ್ರು, ಪ್ರಪ್ರಥಮ ಬಾರಿಗೆ ಮೋದಿಯವರ ನೇತೃತ್ವದ ಈ ಸರ್ಕಾರದಲ್ಲಿ ಇಂತಹ ಸಿಂಧೂರ ಅಳಿಸಿದಾಗಲೂ ಸಹಿತ ಮರ್ಯಾದೆಗೆಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಜಿಯಾ ಉಲ್ಲಕ್ರವರಿಗೆ ಬಂದು ಬಿರಿಯಾನಿಯನ್ನ ಭಾರತದಲ್ಲಿ ಬಡಿಸುವಂತ ಸಂದರ್ಭದಲ್ಲಿ 1987 ಪ್ಲೇಸ್ ಯಾವುದಂತ ಹೇಳ್ತೀನಿ, ಜೈಪುರ. ಆವಾಗ ಎಲ್ಲಿ ಹೋಗಿತ್ತು? ನಿಮ್ಮದೇ ಪಕ್ಷದ ಕಾರ್ಯಕರ್ತ 2017ರಲ್ಲಿ ನವಜೋತ್ ಸಿಂಗ್ ಸಿದ್ದು ಹೌದು ಸಂಸದರಾಗಿದ್ರು. ನವಜೋತ್ ಸಿಂಗ್ ಸಿದ್ದು ಕಾಂಗ್ರೆಸ್ ಅನ್ನ ಸೇರಿದ್ರು, ಪಂಜಾಬ್ನಲ್ಲಿ ನಂತರ ಮಂತ್ರಿಗಳು ಆದ್ರು. ಇಮ್ರಾನ್ ಖಾನ್ ರವರ ವೋಟಿಂಗ್ ಸೆರೆಮನಿಗೆ ಹೋಗ್ತಾರೆ, ಅಲ್ಲಿ ಬಾಜ್ವಾ ಅನ್ನುವಂತ ಸೇನಾಧಿಕಾರಿಯನ್ನ ಹೊಡಿತಾರೆ. ಇದು ತರವೇ? ಇನ್ನೂ ಒಂದು ಆಪಾದನೆಯನ್ನ ಮಾಡಿದ್ರು, ಗಾಳಿಯಲ್ಲಿ ತೂರಿಸ್ಬಿಟ್ಟಿದಾರಪ್ಪ ಆಪಾದನೆ. ಅದಕ್ಕೆ ಆಧಾರ ಇಲ್ಲ, ತಳ ಇಲ್ಲ, ಬುಡ ಇಲ್ಲ, ಏನೂ ಇಲ್ಲ. ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ನಡೀತದಂತೆ. ಮೊನ್ನೆ ಒಬ್ಬ MLA 2,000 ಕೋಟಿ ರೂಪಾಯಿನ ಒಂದು ಪ್ರಕರಣದಲ್ಲಿ ಒಳಗೆ ಹಾಕಿದ್ದಾರೆ. ಯಾರು? ಬಿಜೆಪಿಯನ್ನ ಕಾಂಗ್ರೆಸ್ನವನು. ಯಾರು? ಪಪ್ಪಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವನ ಬಿಜೆಪಿ. ನಾಚಿಕೆ ಆಗುದಿಲ್ಲ ಏನ್ರಿ ಕಾಂಗ್ರೆಸ್ಸಿಗೆ? ನಿಮ್ಮ ಬುಡದಲ್ಲಿ 1000 ಹುಳುಗಳು ಕೊಳ್ತಾ ಇದ್ದಾವೆ. ಬೇರೆಯವರ ಮನೆಯ ಒಂದು ಹುಳು ಬಿದ್ದುದನ್ನ ಅಥವಾ ಇದನ್ನ ತೋರಿಸ್ತಾ ಇದ್ದೀರಿ ನೀವು. ನಾಚಿಕೆ ಆಗುದಿಲ್ವಾ? ರಾಷ್ಟ್ರಭಕ್ತಿನ ಕಾಂಗ್ರೆಸ್ನಿಂದ ಕಲಿಬೇಕು. ರಾಷ್ಟ್ರಭಕ್ತಿಯನ್ನ ನಾವು ಕಾಂಗ್ರೆಸ್ನಿಂದ ಕಲಿಬೇಕಂತ. ಈಗ ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗುದವ್ರ ಪರವಾಗಿ ಕೆಲವೊಂದಿಷ್ಟು ಸಲ ಸಾಫ್ಟ್ ಕಾರ್ನ ತೋರಿಸಿದಂತ ಉದಾಹರಣೆಗಳಿದಾವೆ. ಅಲ್ಲ, ಅದು ಹೋಗ್ಲಿ. 2024ರಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರಲ್ಲ ವಿಧಾನಸೌಧದಲ್ಲಿ, ಆವಾಗ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗನವರು, ಸ್ವಾಮಿ ದಯವಿಟ್ಟು ನಿಮ್ಗೆ ಅವಕಾಶ ಬರುತ್ತೆ. ಯಾಕೆ ಹೇಳ್ತೀನಿ, ಉತ್ತರ ಕೊಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಮುಗಿಸ್ಬಿಡ್ತೀನಿ. ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದಾಗ ಹಾಗೆ ಕೂಗೇ ಇಲ್ಲ ಅಂತ ಹೇಳಿ ನೀವು ದೊಡ್ಡ ಸೊಲ್ಲನ್ನ ಎತ್ತಿದ್ದೀರಿ. ನೋಡ್ರಿ, ಮೊನ್ನೆ FSL ವರದಿ ಬಂತು. FSL ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಹೇಳಿದ್ದಾರೆ ಎನ್ನುವಂಥದ್ದು ಬಂದಾಗಲೂ ಇಲ್ಲಿವರೆಗೆ ಚಾರ್ಜ್ ಶೀಟ್ ಹಾಕಿದ್ರ? ವಾಟ್ ಪ್ರಿವೆಂಟೆಡ್ ಯು ಟು ಫೈಲ್ ದ ಚಾರ್ಜ್ ಶೀಟ್? ಇದು ನಿಮ್ಮ ನೀವು ಪಾಕಿಸ್ತಾನದ ಪರವಾಗಿ ನೋಡ್ರಿ, ಇದನ್ನ ನೋಡಿ ಯಾರ ಪರವಾಗಿ, ಇದನ್ನ ನೋಡಿಯೇ ಇದನ್ನ ನೋಡಿಯೇ ಬಿಟ್ಟು ಹೇಳಿದ್ದು ಅವರ ಸಂಸತ್ತಿನಲ್ಲಿ ನಮ್ಮ ಜನ ಇದ್ದಾರೆ ಅಂತ ಹೇಳಿದ್ದು, ಇಂಥದನ್ನ ನೋಡಿ ಹೇಳಿದ್ದು. ಒಂದು ನಿಮಿಷ. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ದೇಶ ಪ್ರೇಮದ ಬಗ್ಗೆ ಮಾತಾಡಿದ್ರು, ಪಾಕಿಸ್ತಾನ ದೇಶದ ಬಗ್ಗೆ ಮಾತಾಡಿದ್ರು, ಅಲ್ಲೇನೋ ಬಿರಿಯಾನಿ ಬಗ್ಗೆನೂ ಮಾತಾಡಿದ್ರು. ಕಾರಿದನೇ ಇದ್ರು 3 ಬಾರಿ ಹೋಗಿ ಬಿರಿಯಾನಿ ತಿನ್ಕೊ ಬಂದಿರೋದು ಕಾಂಗ್ರೆಸ್ನ ಪ್ರಧಾನಿಗಳಲ್ಲ, ಇದೇ ನರೇಂದ್ರ ಮೋದಿ. ಹೋಗಿ ಸೀರೆಯನ್ನ ಉಡುಗೊರೆ ಕೊಡುವುದಂತೆ. ಏನ್ರಿ, ಏನೋ ದೇಶ ಪ್ರೇಮ. ನಾವು ಇವರಿಂದ ಕಲಿಬೇಕಾ? ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಕಾಂಗ್ರೆಸ್ನ ಕಟ್ಟಾಳುಗಳು. ಉದಾಹರಣೆ, ನೆಹರು 9 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ತನ್ನ ಸ್ವಂತ ಮಗಳ ಮದುವೆಗೆ ಅವ್ರ ಕೈಲಿ ಹೋಗೋದಕ್ಕಾಗ್ಲಿಲ್ಲ. ಏನು ರಾಜೀವ್ ಗಾಂಧಿಯವರ ಪುಟ್ಟ ಬಾಲಕನನ್ನ ಜೈಲಿನ ಬಾಗ್ಲಲ್ಲಿ ಇಂದಿರಾ ಗಾಂಧಿಯವರು ನೆಹರೂರವ್ರಿಗೆ ತೋರಿಸ್ತಾರೆ. ಇಂಥ ಇತಿಹಾಸ ಕಾಂಗ್ರೆಸ್ಸಿಗಿರೋದು. ಇವತ್ತು ಇವರ ಸಾವರ್ಕರ್ನ ಏನೋ ಮೆಚ್ಚಿಸ್ತಾರಲ್ಲ, ಪಿಂಚಣಿ ಪಡೆದವರು, ಪಿಂಚಣಿ ಪಡೆದವರು, ಕ್ಷಮಾಪಣೆ ಪಡೆದವರು, ಕ್ರಿಕೆಟ್ ಬಗ್ಗೆ ಮಾತಾಡೋಣ. ಸರ್, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಕಾಂಗ್ರೆಸ್, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದ್ದು ಕಾಂಗ್ರೆಸ್, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದ್ದು ಕಾಂಗ್ರೆಸ್. ಇದೇ ಈ ದೇಶಕ್ಕೆ ಭ್ರಷ್ಟಾಚಾರ 48ರಲ್ಲಿ ಇವ್ರ ಆರ್ಗನೈಸರ್ ಪತ್ರಿಕೆ ಬರೀತಾರೆ, ನಾವು ಸಂವಿಧಾನ ಒಪ್ಪಲ್ಲ ಮನುವಾದ. 1949 ನವೆಂಬರ್ 26 ನೆಹರು
ಸಂವಿಧಾನವನ್ನ ಪ್ರಸ್ತಾವನೆ ಮಾಡಬೇಕಾದ್ರೆ ಇವರ ಹಿಂದೂ ಮಹಾಸಭಾ RSS ರಾಮಲೀಲಾ ಮೈದಾನದಲ್ಲಿ ನಾವು ರಾಷ್ಟ್ರಗೀತೆ ಒಪ್ಪಲ್ಲ, ರಾಷ್ಟ್ರಧ್ವಜ ಒಪ್ಪಲ್ಲ, ಸಂವಿಧಾನ ಒಪ್ಪಲ್ಲ ಅಂತ ಹೇಳ್ತಾರೆ. ಇವರಿಂದ ರಾಷ್ಟ್ರಪ್ರೇಮ ಅಂದ್ರೆ ನಕಲಿ ಡೋಂಗಿನ ಹಾಗಾದ್ರೆ ಎಲ್ಲವೂ ಸರ್. ಒಬ್ರು ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರೋರು ಹಿಂದೂ ಮಹಾಸಭಾದವರು ಒಬ್ಬನ್ ತೋರಿಸಿ ಸರ್ ಈ ದೇಶದಲ್ಲಿ, ನಾಟ್ ಈವನ್ ಸಿಂಗಲ್ ಮ್ಯಾನ್. ಇವರಿಂದ ನಾವು ಕಲಿಬೇಕಾ? ಇವತ್ತು ಒಂದು ಕ್ರೀಡೆ ನಡೀತಾ ಇದೆ, ನೀವು ನಡೀತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಏನು ಸತ್ರಲ್ಲ ಅವರ ಸಮಾಧಿಯ ಆ ಕ್ರೀಡಾಂಗಣದಲ್ಲಿ ನೀವು ಕ್ರೀಡೆ ಮಾಡ್ತಾ ಇದ್ದೀರಲ್ಲ. ಹಾಗಾದ್ರೆ ಇವತ್ತು ಕಾಂಗ್ರೆಸ್ನ ಯಾವೊಬ್ಬ ಕಾರ್ಯಕರ್ತರು ಮ್ಯಾಚ್ ನೋಡೋದಿಲ್ಲ. ಸರ್ ನಾನು ಇಲ್ಲಿಗೆ ಯಾಕೆ ಬಂದೆ? ಮ್ಯಾಚ್ ಸ್ಟಾರ್ಟ್ ಆಗಿದೆಯಾ? 8 ಗಂಟೆಗೆ ಶುರುವಾಗುತ್ತೆ. ನಾನು ನೋಡಲ್ಲ. ನಿಮ್ಮ ಕಾಂಗ್ರೆಸ್ನ ನಾನು ನೋಡಲ್ಲ. ನಾನು ಕಾಂಗ್ರೆಸ್ ಒಂದ್ ನಿಮಿಷ ಅದರಲ್ಲೂ ಕ್ರೀಡಾ ಪ್ರೇಮಿಗಳಿದ್ದಾರೆ. ದೇಶ ಮುಖ್ಯ ಸರ್. ನನಗೆ ನನ್ನ ಸೈನಿಕರು ಮುಖ್ಯ, ನನಗೆ ನನ್ನ ದೇಶದ ನಾಗರಿಕರು ಮುಖ್ಯ, ನನಗೆ ನನ್ನ ದೇಶದ ಮಹಿಳೆಯರ ಸಿಂಧೂರ ಮುಖ್ಯ. ಸಿಂಧೂರ ಅನ್ನುವಂಥದ್ದು ಇವರು ಹೇಳಿದ್ದು ಚುನಾವಣೆಗೋಸ್ಕರ ಮಾರ್ಕೆಟಿಂಗ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾವತ್ತಾದ್ರೂ ಈ ದೇಶ ಅಭಿವೃದ್ಧಿ ಹೇಳಿದಾರ? ಅವತ್ ನೋಡಿದ್ರೆ ಶ್ರೀರಾಮ, ಆಮೇಲೆ ನೋಡಿದ್ರೆ ಪುಲ್ವಾಮಾ, ಇವಾಗ ಪೆಹಲ್ಗಾಮ ಅಂತ ಹೋಗಿದ್ರು. ಎಲ್ಲಿಗೆ? ಬಿಹಾರ ಚುನಾವಣೆಗೆ. ಏನ್ ಸರ್ ಯೋಧ್ರನ್ನ ಚುನಾವಣಾ ಪ್ರಚಾರಗಳಿಗೆ ಅವರ ಹುತಾತ್ಮರಾಗಿರ್ತಕ್ಕಂಥ ಮಡಿದಂತ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಇನ್ನ ಇಳಿಬೇಕಾದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ಪೆಹಲ್ಗಾಮು ನಾನ್ ನುಗ್ದೆ, ನಾನ್ ನೋಡ್ದೆ ಅಂತ. ಎಲ್ಲಿಗೆ ಹೋಗಿ ತಲುಪಿದೆ? ನೀವೇನಾದ್ರೂ ಮತ ಕೇಳೋದಾದ್ರೆ ನಾನು ಇಂಥ ಡ್ಯಾಮ್ ಕಟ್ಟಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಒಂದು ಡ್ಯಾಮ್, ಈಗ ವಿರೋಧ ಪಕ್ಷಗಳು ಸರ್, ವಿರೋಧ ಪಕ್ಷಗಳಷ್ಟೇ ಈಗ ಬಾಯ್ಕಟ ಅಥವಾ ನಿಜಕ್ಕೂ ಕ್ರೀಡಾ ಪ್ರೇಮಿಗಳು ಅಥವಾ ಸಾರ್ವಜನಿಕರು ಇದನ್ನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ? 100ಕ್ಕೆ 100 ಸರ್, 100ಕ್ಕೆ 100. ಮತ್ತೆ ಇನ್ನೊಂದು ಯಾರೋ ಒಂದು ಕ್ರಿಕೆಟ್ ಇಲ್ಲಿ ನೋಡ್ದ ಉದ್ವಿಗ್ನ ಆಗಿತ್ತು. ಯುದ್ಧ ಆಗಿಲ್ಲ, ಏನಿಲ್ಲ, ನಡೀತಾ ಇತ್ತು. ನೀವು ಎಲ್ಲಿಂದನೋ ಎಲ್ಲಿಗೋ ತಳಿಕಾಕುವಂತ ಕೆಲಸ ಮಾಡಬೇಡಿ. ಇಂದಿರಾ ಗಾಂಧಿ ಅವರು ಹೋಗಿಲ್ವಾ? ರಾಜೀವ್ ಗಾಂಧಿ ಹೋಗಿದ್ದಾರೆ. ಆಗಿನ ಸಂಬಂಧಗಳೇನು? ಒಬಾಮಾ ಭಾರತಕ್ಕೆ ಓಡಿ ಬರ್ತಾರೆ. ಮನಮೋಹನ್ ಸಿಂಗ್ ಅವ್ರ ಹತ್ರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ದುಸ್ತರಾಗಿದೆ, ಆರ್ಥಿಕ ತಜ್ಞರೇ ನಮಗೆ ಸಲಹೆ ಕೊಡಿ ಅಂತ ಭಾರತಕ್ಕೆ ಓಡೋಡಿ ಬರ್ತಾರೆ. ಅದು ಇತಿಹಾಸ ನಮಗಿದೆ. ಅದನ್ನು ಬಿಟ್ಟು ಇಂದಿರಾ ಗಾಂಧಿ ಆಗ್ಲಿ, ರಾಜೀವ್ ಗಾಂಧಿ ಆಗ್ಲಿ, ಮನಮೋಹನ್ ಸಿಂಗ್ ಅವರಾಗ್ಲಿ ಆ ದೇಶಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ. ಇದೇ ರಾಜೀವ್ ಗಾಂಧಿ ಅವರು ಅಮೆರಿಕಕ್ಕೆ ಹೋದಾಗ ಅಮೆರಿಕ ಅಧ್ಯಕ್ಷ ಕೊಡೆ ಇಟ್ಕೊಂಡ್ಬಿಟ್ಟು ಬಂದು ಕಾರ್ ಹತ್ರ ರಾಜೀವ್ ಗಾಂಧಿ ಅವರ ಕಳಿಸಿರೋ ಇತಿಹಾಸ ಕಾಂಗ್ರೆಸ್ನವ್ರಿಗಿದೆ. ಈ ರೀತಿ ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಏನಾಯ್ತು? ಚೀನಾ ಜೊತೆ ಪ್ರೀತಿ ವಿಶ್ವಾಸ, ದೋಕ್ಲಾ, ಲದಾಖ್, ಅರುಣಾಚಲ್ ಪ್ರದೇಶ ಏನಾಯ್ತು? ಇವ್ರ ಜೊತೆ ಬಸ್ ಬಿಟ್ಟಾಗ, ರೈಲ್ ಬಿಟ್ಟಾಗ ಏನಾಯ್ತು? ಕಾರ್ಗಿಲ್ ಯುದ್ಧ ಆಗ್ಲಿಲ್ವಾ? ಇವರು 3 ಬಾರಿ ಹೋಗ್ ಬಂದ್ಮೇಲೆ ಪುಲ್ವಾಮಾ ಆಯ್ತು. ಇವರು ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ಮೇಲೆ ಪೆಹಲ್ಗಾಮ್ ಆಯ್ತು. ಎಲ್ಲಿ ಸರ್ 4 ಜನ? RDX ಎಲ್ಲಿಂದ ಬಂತು ಸರ್? CCTVಗಳ ಇಲ್ವಾ? ದೇಶದ ರಕ್ಷಣೆ ನಮ್ಮ ಸೈನಿಕರು ಬರ್ತೀನಿ ಅದ್ರ ಉಸಾಬರಿನ ನಾವೇ ಮಾಡಿದ್ವಿ, ನಾವೇ ಗನ್ ಇಟ್ಕೊಂಡೋದ್ವಿ, ನಾವೇ ಗುಂಡೋದ್ವಿ. ಈ ರೀತಿಯೆಲ್ಲ ಒಂದು ತಮಾಷೆಯ ಮಾತುಗಳನ್ನ ಖಂಡಿತವಾಗ್ಲೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಮಿತ್ ಶಾ ಅವರು ದೇಶದ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕು. ನಿಮಗೆ ನಿಮ್ಮ ಮಗನ ಬಿಸ್ನೆಸ್ ಮುಖ್ಯ ಆಯ್ತು ಅನ್ನುವಂಥದ್ದು ಈ ಆಟದಿಂದ ಗೊತ್ತಾಗ್ತದೆ ಸರ್. ಉತ್ತರ ಪಡೆಯೋಣ. ಸರ್, ಈಗ ಜೈಶಾ ಅವರು ಒತ್ತಡವನ್ನು ಹೇರಬಹುದಾಗಿತ್ತು ಸರ್, ಖಂಡಿತವಾಗ್ಲೂ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ನೀವು ಯಾವುದೇ ರೀತಿ ನಿಮ್ಮ ವೈಫಲ್ಯಗಳನ್ನು ಒಪ್ಕೊಳ್ತಾ ಇಲ್ಲ, ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ ಈಗ. ಬಟ್ ಇನ್ನೊಂದು, ನಿಮ್ಮ ರಾಷ್ಟ್ರೀಯತೆ ಕೆಲವೊಂದಿಷ್ಟು ಸೈದ್ಧಾಂತಿಕವಾಗಿ ವಿಚಾರಗಳನ್ನು ನೋಡ್ತಾ ಇದ್ರೆ, ಬಟ್ ಇದು ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಸ್ಪಷ್ಟವಾದಂಥ ನಿಲುವಿಲ್ಲ. ಒಂದು ರೀತಿ ವ್ಯಾಪಾರ, ಬಿಸ್ನೆಸ್ ಇಂಪಾರ್ಟೆಂಟ್ ಆಯಿತು ಅಂತ ಹೇಳಿ ಕಾಂಗ್ರೆಸ್ಸಿನ ಯಾವ ಮಾತಿಗೂ ಮತ್ತು ಮೆದುಳಿಗೂ ಸಂಬಂಧನೇ ಇಲ್ಲ ಅಂತ ನನಗನ್ನಿಸ್ತದೆ. ನೋಡ್ರಿ, ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫರ ತಾಯಿಗೆ ಒಂದು ಸೀರೆಯನ್ನು ಕೊಟ್ಟಿರುವುದು ಇದು ಭಾರತದ ಸಂಸ್ಕೃತಿ. ಈ ಉಡುಗೊರೆ ಕೊಟ್ಟಿರೋದನ್ನೆಲ್ಲ ನೀವು ಭಾಳ ವ್ಯಂಗ್ಯವಾಗಿ, ಈಗ ನೆಹರು ಕಾಲದಲ್ಲಿ ನಡೆದ ಅಪದ್ದಾಪಗಳ ಕುರಿತು ನಾನು ಮಾತನಾಡ್ಲಿಕ್ಕೆ ಹೊಂಟ್ರೆ ಬಹುಶಃ 1 ತಾಸು ಸಾಕಾಗ್ಲಿಕ್ಕಿಲ್ಲ. ಆದರೆ ನೆಹರುವ ಬಗ್ಗೆ, ಅವರ ಆಡಳಿತದ ಬಗ್ಗೆ ನಮಗೆ ಎಷ್ಟು ಸಿಟ್ಟಿದೆಯೋ, ಆದರೆ ಅವರು ಈ ದೇಶದ ಪ್ರಧಾನಿಯಾಗಿದ್ರು ಅನ್ನುವಂಥ ಒಂದು ಗೌರವ ಸಹಿತ ಅವರ ಮೇಲೆ ಇದೆ. ನೀವು ಮೋದಿಯವರನ್ನು ನೀವು ಏನಂತ ತಿಳ್ಕೊಂಡಿದ್ರಿ? ಮೋದಿಯವರ ಹೆಸರು ಹೇಳಲಿಕ್ಕೂ ಸಹಿತ ಕಾಂಗ್ರೆಸ್ಸಿನವರಿಗೆ ಯೋಗ್ಯತೆ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳ ಕುರಿತು ನೀವು ಮಾತನಾಡ್ತೀರಿ. ನಾವೇ ನೋಡಿದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಬಂದಾಗ ಸೋನಿಯಾ ಗಾಂಧಿಗೆ ಮೊದಲು ಕೈ ಕುಲುಕಿ ಸೋನಿಯಾ ಗಾಂಧಿ ಇಂಟ್ರೊಡ್ಯೂಸ್ ಮಾಡಬೇಕು ಮನಮೋಹನ್ ಸಿಂಗ್ರವ್ರನ್ನ. ಮನಮೋಹನ್ ಸಿಂಗ್ರ ಬಗ್ಗೆ ಗೌರವ ಇದೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಕಾಂಗ್ರೆಸ್ಸಿನವರು ಅಂದ ಮಾತ್ರಕ್ಕೆ ಸಾರಾಸಾಗಟವಾಗಿ ಎಲ್ಲರನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳುವುದಿಲ್ಲ. ವಲ್ಲಭಾಯ್ ಪಟೇಲ್ ಸಹಿತ ಕಾಂಗ್ರೆಸ್ಸಿಗನಾಗಿದ್ರು, ಅವ್ರ ಬಗ್ಗೆ ತುಂಬ ಗೌರವ ಇದೆ. ಶಾಸ್ತ್ರಿಯವರ ಬಗ್ಗೆ ನಮಗೆ ಗೌರವ ಇದೆ.
ಮೋದಿ ಅವರು ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನಾಗ್ತದೆ ಅಂದ್ರೆ ಮೋದಿ ಅವ್ರನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಹೌದು, ಬ್ರಿಡ್ಜ್ಗಳನ್ನ ಕಟ್ಟಿದ್ದು ನೀವು, ಡ್ಯಾಮ್ಗಳನ್ನ ಕಟ್ಟಿದ್ದು ನೀವು. ಯಾಕೆ ವಾಜಪೇಯಿಯವರ ಕಾಲದಲ್ಲಿ ಆಗಿರುವಂತ ಅಭಿವೃದ್ಧಿಗಳ ಮಹಾಪುರ ನೀವು ನೋಡಿಲ್ಲೇನು? ಮೋದಿಯವರ ಕಾಲದಲ್ಲಿ 2014ರಿಂದ ಇಲ್ಲಿಯವರೆಗೆ ಇವತ್ತು ಒಬ್ಬ ಬಡವ ಸಹಿತ ಹೃದ್ರೋಗ ಬಂದ್ರೆ ನಾನು ಮೋದಿಯವರ ದೆಸೆಯಿಂದಾಗಿ ನಾನು ಆರೋಗ್ಯಯುತನಾಗಿ ಬರ್ತೀನಿ ಅಂತ ಹೇಳಿ ಧೈರ್ಯದಿಂದ ತನ್ನ ಮನೆಯಲ್ಲಿರುವಂಥ ಮಕ್ಕಳಿಗೆ, ಹೆಂಡ್ರಿಗೆ ಅವನು ಸಾಂತ್ವನ ಹೋಗಿ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು, ಸ್ಟಂಟ್ ಹಾಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡು. ಇದು ಒಂದು ಉದಾಹರಣೆ ನಾನು ಕೊಟ್ಟಿರುವಂಥದ್ದು. ಇಂಥ 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಮೋದಿಯವರ ಹೆಸರು ಹೇಳಲಿಕ್ಕೂ ಸಹಿತ ಕಾಂಗ್ರೆಸ್ಸಿನವರಿಗೆ ಯೋಗ್ಯತೆ ಇಲ್ಲ. ಹೌದು, ಅನೇಕ ಯೋಜನೆ ಪ್ರಾರಂಭದಲ್ಲಿ ಗಾಂಧಿಯವರು ಏನು ಹೇಳಿದ್ರಲ್ಲ, ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಆಡಳಿತಕ್ಕೆ ನೀವು ಬಂದ ಮೇಲೆ ನೀವೇ ಆಡಳಿತ ಮಾಡಬೇಕು ಬಿಟ್ರೆ ನಾವು ಆಡಳಿತ ಮಾಡ್ಲಿಕ್ಕಾಗ್ತದೆಯಾ? ನಾವು ಆಡಳಿತ ಮಾಡ್ಲಿಕ್ಕಾಗ್ತದೇನು? ಮಾತೆತ್ತಿದ್ರೆ ಇವರ ಹಿಂದೂ ಮಹಾಸಭಾದವರು, ಹಿಂದೂ ಮಹಾಸಭಾ ನಮ್ದು ಅಂತ ಹೇಳ್ತೀರಾ ನೀವು? ಇದೇ ನಾಥುರಾಮ್ ಗೋಡ್ಸೆ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಇವರು ಸಾಕು ನಾಯಿಗಳವರು, ಮಹಾಸಭಾದವರು ಮಹಾತ್ಮ ಗಾಂಧಿ ಅಂತ ಕುಂತ ಯಾರಿಗಳ್ತಾ ಇದ್ದೀರಾ? ಡೈವರ್ಟ್ ಬೇಡ ಸರ್, ಡೈವರ್ಟ್ ಬೇಡ. ಒಂದು ಕಾಲದಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡೋಣ. ಹಿಂದೂ ಮಹಾಸಭಾಕ್ಕೆ ಬರುವುದಕ್ಕಿಂತ ಮುಂಚೆ ಇದೇ ಬೇರೆ ಕಡೆ ದಯವಿಟ್ಟು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಸದಸ್ಯರಾಗಿರುವುದು ಅನ್ನೋದನ್ನ ಮರಿಬಾರದು. ಈ ದೇಶದಲ್ಲಿ ನೀವು ನಿಮ್ಮ ವಿದ್ಯಾರ್ಥಿ ಪದವಿ ಈ ದೇಶದಲ್ಲಿ ಬ್ರಿಡ್ಜ್ ಕಟ್ಟಿದವ್ರು ನಾವು, ಡ್ಯಾಮ್ ಕಟ್ಟಿದವ್ರು ನಾವು ಅಂತ ಹೇಳ್ತಿರಲ್ಲ. ಈ ದೇಶದಲ್ಲಿ ಕರಪ್ಷನ್ ಶುರು ಮಾಡಿದವರು ನೀವು, ಈ ದೇಶದಲ್ಲಿ ವಂಶಾಡಳಿತವನ್ನೇ ಶುರು ಮಾಡಿದವರು ನೀವು, ಈ ದೇಶದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ರೆ ಪಕ್ಷ ಶುರು ಮಾಡಿದವರು ಇವರು, ಆಡಳಿತದಲ್ಲಿ ಗೊಂದಲಗಳನ್ನು ಎಬ್ಬಿಸಿದವರು ಇವರು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿ ಇವತ್ತು ಕಲ್ಲು ಹೊಡಿತಾ ಇದ್ದಾರಲ್ಲ ಗಣೇಶನ ಮೂರ್ತಿ ಮೇಲೆ, ಇದನ್ನು ಮಾಡಿದವರು ಸಹಿತ ಕಾಂಗ್ರೆಸ್ಸಿಗನವರು. ಯಾಕಂದ್ರೆ ಕಲ್ಲು ಹೊಡೆಯುವವರು, ಬಾಂಬ್ ಬಿಡುವವರು, ರಕ್ತ ಕಕ್ಕಿಸುವವರು ಇವರಿಗೆ ಬ್ರದರ್ಸ್ ಅಲ್ವಾ? ಇವರಿಗೆ ಬ್ರದರ್ಸ್ ತಾನೇ. ಯಾರು ದೇಶದ್ರೋಹಿಗಳು? ಯಾರು ದೇಶದ್ರೋಹಿಗಳ ಪ್ರಕಾರ ಇವರು ಯಾಕಂತ ಹೇಳಿದ್ರೆ ಸಮಾಜ ಮೇಲೆ ಕ್ರಿಕೆಟ್ ಕಾಂಗ್ರೆಸ್ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಸೀರೆ ಕೊಟ್ಟವರಲ್ಲ, ಅಲ್ಲ. ಈಗ ನೀವು ಮ್ಯಾಚ್ ಆಡಿದ್ರೆ ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ಅನವಶ್ಯಕವಾಗಿ ಸರ್, ಅನವಶ್ಯಕವಾಗಿ ಕ್ರಿಕೆಟ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಾವರ್ಕರ್ ಹೆಸರನ್ನ ಎಳೆದು ತಂದ್ರು. ಸಾವರ್ಕರ್ ಬೇಕಾ ಇದಕ್ಕೆ? ಸಾವರ್ಕರ್ ಅವರು ನಮಗೆ ಪರಮ ಪೂಜ್ಯ ವ್ಯಕ್ತಿ. ಸಾವರ್ಕರ್ ಅವರ ಹೆಸರಿಗೂ ಒಂದು ನಿಮಿಷ ನಾನು ಕೇಳ್ತೇನೆ, ಸಾವರ್ಕರ್ ಅವರ ಹೆಸರನ್ನ ಕ್ರಿಕೆಟ್ಗೆ ತರುವುದು ಯಾಕೆ? ಹೌದು, ಸಾವರ್ಕರ್ ಅವರ ಬಗ್ಗೆ ಒಂದಿನ ಚರ್ಚೆ ಇಡಿ. ಸಾಸ್ಗಟ್ಟೆ ಅವರ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಕ್ರಿಕೆಟ್ ಈಗ ಬಿಜೆಪಿ ಅವರು ಇದನ್ನ ಬಹಿಷ್ಕಾರ ಮಾಡ್ತಾರೆ. ಕ್ರಿಕೆಟಿನ ದೆಸೆಯಿಂದಾಗಿ ದೇಶ ಪ್ರೇಮವನ್ನ ಕಾಂಗ್ರೆಸ್ನಿಂದ ನಾವು ಕಲಿಯಬೇಕಾಗಿರುವಂತ ಸರ್. ದೇಶ ಪ್ರೇಮ ಪ್ರೂವ್ ಮಾಡದೆ ಈ ಟೈಮಲ್ಲಿ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಪ್ರೂವ್ ದೇಶ ಪ್ರೇಮವನ್ನ ಕೇವಲ ಕ್ರಿಕೆಟ್ ನಿಂದ ಬರೀ ಅಟ್ಯಾಕ್ ಮಾಡಿದ್ರೆ ದೇಶ ಪ್ರೇಮ ಆಗಲ್ಲ. ದೇಶ ಪ್ರೇಮವನ್ನ ಕ್ರಿಕೆಟ್ ನಿಂದ ಮಾತ್ರ ಪ್ರೂವ್ ಮಾಡಬೇಕೆ? ನೋಡಿ, ಅದು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆಪರೇಷನ್ ಸಿಂಧೂರ್. ಯಾರು ಹೇಳಿದ್ರು ದೇಶ ಪ್ರೇಮವನ್ನ? ಅಮೆರಿಕದ ಅಧ್ಯಕ್ಷ ಮಾತು ಕೇಳಿ. ನೋಡ್ರಿ, ಅಮೆರಿಕದ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಉತ್ತರ ಕೊಟ್ಟಿದ್ದಾರೆ, ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ, ರಾಜನಾಥ್ ಸಿಂಗ್ ಉತ್ತರ ಕೊಟ್ಟಿದ್ದಾರೆ. ಸಿಲಿಂಡರ್ ಮೋದಿ 37 ಬಾರಿ
ನಾವೇ ಯುದ್ಧವನ್ನ ನಿಲ್ಲಿಸಿದ್ವು ಅಂತ ನಾವು 37 ಬಾರಿ ಉತ್ತರ ಕೊಡ್ಬೇಕಂತ ಇದೆಯಾ? ನಾವು ಕೊಟ್ಟಿದ್ದೀವಿ ಉತ್ತರವನ್ನ. ಯಾರು ನಮ್ಮ ಯುದ್ಧವನ್ನ ನಿಲ್ಲಿಸಿದ್ದಲ್ಲ ಅನ್ನುವಂತ ಹೇಳಿಕೆಯನ್ನ ನಾವು ಎಷ್ಟು ಸಲ ಉತ್ತರ ಕೊಡ್ಬೇಕ್ರಿ? ಎಷ್ಟು ಸಲ ಉತ್ತರ ಕೊಡ್ಬೇಕು? ಹಾಗಾಗಿ ನಾನು ಹೇಳ್ತೀನಿ, ದೇಶ ಪ್ರೇಮ ಅಂತ ಹೇಳುವುದು ಕೇವಲ ಕ್ರಿಕೆಟ್ ನಿಂದ ತೋರಿಸುವಂತದ್ದಲ್ಲ. ದೇಶ ಪ್ರೇಮ ಅಂತ ಹೇಳುವುದು ಪ್ರತಿಯೊಂದು ಘಟನಾವಳಿಗಳಲ್ಲಿ ನಮ್ಮ ದೇಶ ಪ್ರೇಮವನ್ನ ನಾವು ತೋರಿಸ್ತಾ ಬರಬೇಕಾಗ್ತದೆ. ಪ್ರತಿಯೊಂದು ರಂಗದಲ್ಲಿ ನಾವು ತೋರಿಸಬೇಕಾಗ್ತದೆ. ಭ್ರಷ್ಟಾಚಾರವನ್ನ ಆಮದು ಮಾಡಿ ಇಲ್ಲಿ ತಂದು ಕೊಟ್ರಲ್ಲ, ಈ ಒಂದು ದೇಶಕ್ಕೆ ಭಾರತವನ್ನ ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಇಷ್ಟು ವರ್ಷಗಳ ಸಂದು ನಮ್ಮ ಮೋದಿ ಅವರು ಕೊಟ್ಟಂತ ಬಳುವಳಿ. ಬರ್ತೀನಿ ಸರ್. ಈಗ ನೋಡಿ, ಬಿಜೆಪಿ ಹೇಳಿರೋ ಪ್ರಕಾರ ಭಾರತ ಪಾಕಿಸ್ತಾನ ಯುದ್ಧವನ್ನು ಮೋದಿ ನಿಲ್ಲಿಸಿದ್ರು ಅಂದ್ರೆ ಅವ್ರ ಪ್ರಕಾರ. ಈಗ ಉಕ್ರೇನು ರಷ್ಯಾ ಯುದ್ಧ ನಿಲ್ಲಿಸುವಂಥ ಪ್ರಯತ್ನವನ್ನು ಮೋದಿ ಮಾಡ್ತಾ ಇದ್ದಾರೆ. ಹಾಗೇನೆ ಅಂಥ ಒಬ್ಬ ಪ್ರಭಾವಿ ನಾಯಕ ಒಂದು ಮ್ಯಾಚನ್ನು ರದ್ದು ಮಾಡೋಕ್ಕಾಗಲಿಲ್ವ ಅಂತ ಪ್ರಶ್ನೆ ಬರುತ್ತೆ ಈಗ. ಸರ್, ಆ ಉಕ್ರೇನು ರಷ್ಯಾ ಅನ್ಬೇಕಾದ್ರೆ ನನ್ನ ಹಾಸ್ಯ ನಗು ಬರ್ತಾ ಇದೆ. ಆಮೇಲೆ ಈ ಟ್ರಂಪಿನ ವಿಚಾರದಲ್ಲಿ ಎಲ್ಲ ಮೌನ ವಹಿಸಿರೋದು ಸತ್ಯ ಅನ್ನುವಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಸರ್, ಒಂದಂತೂ ಸತ್ಯ, ಇವಾಗ ಅನೇಕ ವಿಚಾರ ಇದ್ಯಾರು ಜಿಂದಾಬಾದ್ ಅನ್ನೋರ್ನ ಒದ್ದೊಳಗೆ ಹಾಕಿದೀವಿ ಸರ್. ಕಲ್ಲೋಳನ್ನ ಒದ್ದೊಳಗೆ ಹಾಕಿದೀವಿ, ಜೈಲಿಗೆ ಹೋಗಿದ್ದಾರೆ. ಇನ್ನೊಂದು ವಿಚಾರ, ಇನ್ನೊಂದು ಅಲ್ಲಂತ ಇವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಯಾರು ಮಾಡಿದ್ರು ಜೈಲಿಗೆ ಹಾಕಿದೀವಿ ಅಂದ್ರೂ ಡ್ರಾಗ್ ಮಾಡಕ್ ಹೋಗ್ತಾ ಇದ್ರಲ್ಲ. ಇವತ್ತು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡಿಸ್ತಿರೋರು ಕಾಂಗ್ರೆಸ್ಸಿಗರಲ್ಲ, ನಿಮ್ಮ ಅಮಿತ್ ಶಾ ಮಗ, ನಿಮ್ಮ ಅಮಿತ್ ಶಾ ಮಗ. ಒಂದು ವಿಷಯ ಸರ್, ಇವತ್ತು ನಾನು ಅವಾಗಲೇ ಹೇಳಿದೆ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋ ಕಾಂಗ್ರೆಸ್ಗೆ ದೇಶ ಪ್ರೇಮ ಅನ್ನುವಂಥದ್ದು ನಮ್ಮ ಹೃದಯದ ರಕ್ತದ ಕಣಕಣದಲ್ಲೂ ಇದೆ. ಸಂವಿಧಾನವನ್ನು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದೀವಿ, ರಾಷ್ಟ್ರಧ್ವಜವನ್ನು ಕೊಟ್ಟಿದ್ದೀವಿ. ನಮಗೆ ಇವರಿಂದ ಒಂದು ಇವತ್ತು ಏನು ಸತ್ತ ಸಮಾಧಿಯ ಹೆಣಗಳ ಕ್ರೀಡಾಂಗಣದಲ್ಲಿ ಆ ಶತ್ರು ಪಾಪಿ ದೇಶದವರ ಜೊತೆ ಭಾರತ ಆಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾವು ಹುತಾತ್ಮರಾದ ಮಡಿದಂತಹ ಅವರಿಗೆ ನಾವು ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಒಂದನ್ನೇ ಹೇಳ್ತಾ. ಆಟಗಾರರಿಗೆ ಅವಮಾನ ಮಾಡ್ತಿದ್ದೀರಾ ಇಲ್ಲಿ? ಸರ್, ಐ ರೆಸ್ಪೆಕ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್. ನನ್ನ ಭಾರತದ ಹೆಮ್ಮೆಯ ಕ್ರಿಕೆಟ್ ತಂಡ ಆ ಒಂದು ಕಚ್ಚಡ ದೇಶದವ್ರ ಜೊತೆ ಆಡ್ತಾ ಇದೆಯಲ್ಲ, ಅದಕ್ಕೆ ಕಾರಣೀಭೂತ ICC ಅಧ್ಯಕ್ಷ ಅಮಿತ್ ಶಾ ಮಗ. ಇದೇ ಭಾವನೆಯನ್ನ ಸದಾ ಇಟ್ಕೊಂಡಿದ್ರೆ ಒಳ್ಳೆಯದಾಗಿತ್ತು. ಅದೇ ವಿಚಾರಕ್ಕೆ ರಿಂದ ಮನಮೋಹನ್ ಸಿಂಗ್ ಅವರ ಕಾಲದ ತನಕ ಮತ್ತೆ ಇವತ್ತು ಮೋದಿ ಅವರ ತನಕ ಬಸ್ಸನ್ನ ಕಾಂಗ್ರೆಸ್ನವ್ರು ಬಿಡ್ಲಿಲ್ಲ ಸರ್, ರೈಲನ್ನ ಕಾಂಗ್ರೆಸ್ನವ್ರು ಬಿಡ್ಲಿಲ್ಲ ಸರ್. ಹೋಗಿ ಸೀರೆ ಕೊಟ್ರಂತೆ, ಅದು ಸಂಸ್ಕೃತಿ ಅಂದ್ರು. ಅವರು ಸೀರೆ ಭಾರತೀಯ ಮಹಿಳೆಯರ ಸಿಂಧೂರ ಹೊರಿಸಿದ್ರಲ್ಲ, ಅದಕ್ಕೇನ್ ಹೇಳ್ತಾರೆ? ಬಿರಿಯಾನಿ ತಿನ್ಕೊ ಬಂದ್ರಲ್ಲ. ಸರ್, ಈಗ ಸರ್ ಬಿಜೆಪಿಯ ನಾಯಕರ ಸೀರೆ ಕೊಟ್ಟಂಗಿರ್ತವೆ ಸರ್. ಅಲ್ಲ, ನಿಮ್ಮ ಸ್ಟೇಟ್ಮೆಂಟ್ಗಳು ಹಂಗಿರ್ತವೆ. ಯಾವತ್ತೂ ಕೂಡ ಪಾಕಿಸ್ತಾನ ಜೊತೆಗೆ ನಾವು ಸ್ನೇಹವನ್ನು ಬೆಳೆಸೋದಿಲ್ಲ ಆ ರೀತಿ ನೀವೆಲ್ಲ ಬ್ಯಾನ್ ಮಾಡ್ತೀರಿ. ಹೌದು, ನೀವೆಲ್ಲ ಬಾಯ್ಕಾಟ್ ಮಾಡ್ತೀರಿ. ಕ್ರಿಕೆಟ್ ಆಗ್ಬೇಕಾಗಿತ್ತು, ಅದು ಅವಶ್ಯಕತೆ ಇರಲಿಲ್ಲ. ಒಂದು ವ್ಯಕ್ತಿ ಬೌದ್ಧಿಕವಾಗಿ ಮಾತನಾಡಬೇಕು. ನಮ್ಮ ನೆರೆಯ ರಾಷ್ಟ್ರದೊಂದಿಗೆ ಸಾಮರಸ್ಯದಿಂದ ಇರಬೇಕು ಅಂತ ಹೇಳಿ ಯೋಚಿಸುವುದು ತಪ್ಪೇ. ಕಾರ್ಗಿಲ್, ಪುಲ್ವಾಮಾ, ಕುಪ್ವಾರ, ಪಹಲ್ಗಾಮ್, ಯಾರಾದ್ರೂ ಮನಸ್ಥಿತಿ ಇರ್ತಕ್ಕಂಥವ್ರು ಇವರು ಸೀರೆ ಕೊಟ್ಟು ಬಂದ್ರಂತೆ. ಅವ್ರು ಬಂದು 26 ಸೀರೆ ಉಟ್ಟ ಭಾರತೀಯ ಹೆಮ್ಮೆಯ ಪುತ್ರಿಯರ ಸಿಂಧೂರ ಏನ್ ಹೇಳ್ತಾರೆ ಸರ್ ಇವರು? ಉತ್ತರ ಕೊಡ್ಲಿ. ಎಲ್ಲೋದ್ರು 4 ಜನ ಬಂದ್ರು, ಕೊಡ್ಲಿ ಸರ್ ಉತ್ತರನ. ನೆರೆಯ ರಾಷ್ಟ್ರದೊಂದಿಗೆ ಸಾಮರಸ್ಯದಿಂದ ಬದುಕಬೇಕು ಅನ್ನುವಂತ ಪ್ರಯತ್ನ ಮಾಡೋದು ಸಹಿತ ತಪ್ಪೆ. ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದವರ ಕುಟುಂಬದವರಿಗೆ ಅವಮಾನ ಮಾಡ್ತಾ ಇದ್ದೀರಿ, ಗಾಯದ ಮೇಲೆ ಬರೆ ಎಳಿತಾ ಇದ್ದೀರಿ. ಎರಡು ನಾಲಿಗೆ ಹೌದು, ಉಸಿರುವಳಿಯ ಪಂಡ ಈ ಬಿಜೆಪಿ ಅವರು ನಿಜವಾಗ್ಲೂ ದೇಶದ ಮೇಲೆ ಭಕ್ತಿ ಇಲ್ಲ. ಮಾತಾಡಿ. ಯಾವಾಗ ಅವರು ಸಾಮರಸ್ಯದಿಂದ ಬದುಕಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು, ಆವಾಗ ಉಗ್ರ ಕ್ರಮವನ್ನೇ ನಾವು ಕೈಗೊಂಡಿದ್ದೀವಿ. ಜೊತೆಗೆ ದೇಶ ಸೈನಿಕರಿಗೆ ಕ್ರಿಕೆಟ್ ಮುಖ್ಯ. ಈಗ ಚೀನಾ ಜೊತೆಗೆ ದೇಶಕ್ಕಿಂತ ಕ್ರಿಕೆಟ್ ಮುಖ್ಯ ನಿಮಗೆ. ಹಿಂದೂ ಚೀನಿ ಬಾಯಿ ಅಂತ ಹೇಳಿ ನೀವು ಹೊಡೆಸಿಕೊಂಡ್ರು ಬಂದಿರಲ್ಲ. ನರೇಂದ್ರ ಮೋದಿ ಅರುಣಾಚಲ್ ಪ್ರದೇಶ, ಇವರು ಮೋದಿ ಅವರು ಬಂದ ಮೇಲೆ
ಏನು? ಭಾರತ ಉತ್ತರ ಚೀನಾ ಕೊಟ್ಟಿದ್ದಾರೆ. ಸಂಬಂಧ ಮೊನ್ನೆ ಹೋಗ್ ಬಂದ್ರಲ್ಲ ಸರ್, ಹದಗೆಟ್ಟಿರುವಂತ ಯಾವ ಮುಖ ಇಟ್ಕೊಂಡು ಸಂದರ್ಭದಲ್ಲಿ ಯಾವ ಮುಖ ಚೀನಾ ಇಟ್ಕೊಂಡು ನಾಯಕರನ್ನ ಹೋಗಿ ನೀವು ಹೋಗಿ ಭೇಟಿ ಆಗ್ತಿರಲ್ಲ ರಾಹುಲ್ ಗಾಂಧಿ, ಏನ್ರಿ ಇದು? ಪಾಠ ಕಲಿಸ್ತೀವಿ ನಿಮಗೆ ಅಂತ ನೋಡ್ರಿ, ಚೀನಕ್ಕೆ PUBG ಒಂದ್ game ban ಹೇಳ್ತೀನಿ, ಮಾಡಿದ್ರು. ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ರೇ, ಈ ದೇಶದ ಬಗ್ಗೆ ಪ್ರೇಮ, ಈ ದೇಶದ ಸಂಸ್ಕೃತಿ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು. ಯಾವುದೂ ಇಂದಿರಾ ಇಲ್ಲ. ಗಾಂಧಿ ಅವರ ಯಾವುದೂ ಇಲ್ಲ. ಹೆಮ್ಮೆಯ ಮೊಮ್ಮಗ. ಯಾವುದೂ ಇಲ್ಲ. ದೇಶಕ್ಕೆ ಪ್ರಾಣ ತ್ಯಾಗ Yes, ಮಾಡಿದ್ರು. sir. ರಾಜೀವ್ Yes, ಗಾಂಧಿ ಅವರ yes, ಹೆಮ್ಮೆಯ ಪುತ್ರ yes, ರಾಹುಲ್ ನೋಡೋಣ, ಗಾಂಧಿ. ಮಾಡೋಣ ಸರ್, I am ಖಂಡಿತ. very Okay, proud of Rahul okay, Gandhi. okay, ಅವರು okay. ನಾಟಕೀಯವಾಗಿ Yes, sir. ಭಾಷಣಕಾರ ಅಲ್ಲ. Yeah. ದೇಶ ನಾವು ಸುತ್ತೋರಲ್ಲ. ಪಹಲ್ಮಾನ್ ಈ ದೇಶಕ್ಕೋಸ್ಕರ victimಗಳ ಬಗ್ಗೆ ದುಡಿದವರು, ನಮಗೆ ಈ ದೇಶಕ್ಕೋಸ್ಕರ ನಮಗೆ ಮಾಡಿದವರು. ಕನಿಕರ ಇದೆ. ಓಕೆ ನಮ್ಮ ಸರ್ ಸರ್ ಸಿಂಧು ಸರ್ ಸರ್ ಮಾತೆಯರ ಸರ್ ಬಗ್ಗೆ ಸರ್ ಕನಿಕರ ಓಕೆ ಇದೆ. ಓಕೆ ಒಂದೇ ವರ್ಡ್ ದೇಶನ ನಿಮ್ಗೆ ಕ್ರೀಡೆನ ಲಾಸ್ಟ್ ಒಂದೇ ವರ್ಡ್ ಏನಂದ್ರಿ ದೇಶನ ಕ್ರೀಡೆನ ನಿಮ್ಗೆ ನಮಗೆ ದೇಶನೇ ಮುಖ್ಯ. ಎಸ್ ಸರ್ ಮತ್ತೆ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ಮತ್ತೆ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ಮತ್ತೆ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ದೇಶದಲ್ಲಿ corruption ಮಾಡಿದ್ರು. ರಾಜೀನಾಮೆ ಕೊಡಕ್ಕೆ Yes. ಆಗುತ್ತಾ? ಮತ್ತೆ ರಾಜೀನಾಮೆ ದೇಶದಲ್ಲಿ ಏ, corruption ಮಾಡಿದ್ರು. ಸುರೇಶ್ ಕಾಲ್ಮಡಿ ಮತ್ತೆ ಅವರು ಇದೇ ತರ ಆರೋಪ ಮಾಡಿದ್ರು. ಎಸ್ ಎಸ್ ಸರ್ ಓಕೆ ಎಸ್ ಓಕೆ ಓಕೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಓಕೆ ಓಕೆ ಸರ್ ಕಾದು ನೋಡೋಣ ಸರ್ ಏನಾಗುತ್ತೆ ನಿಮ್ಮಿಂದ ಅಂತ ಕಲಿಬೇಕಂತ ಓಕೆ ಎಸ್ ಸರ್ ಕಲಿಬೇಕಾದ ಎಸ್ ಸರ್ ತುಂಬಾ ಇದೆ. ಎಸ್ ಸರ್ ನಾಗರಾಜ್ ಸರ್ ಥ್ಯಾಂಕ್ ಯು ಡಿಜಿಟಲ್ ಬಗ್ಗೆ ಥ್ಯಾಂಕ್ ಯು ದರ್ಶನ್ ಸರ್ ನಿಮ್ಗೆ ಕೂಡ ನೋಡಿ ಈಗ ಬಹಳಷ್ಟು ಪರ ವಿರೋಧಂತರ ಖಂಡಿತವಾಗ್ಲೂ ಆಗ್ತಾ ಇದೆ ಈ ಕ್ರಿಕೆಟನ್ನು ಆಡಿಸುವಂಥದ್ದು ಈಗ ಸಮಂಜಸನ ಇಲ್ವಾ ಅಂತೇಳಿ ಬಹುತೇಕವಾಗಿ ಈಗ ನಾವು ಈ ಹಿಂದಿನ ಕೆಲವೊಂದಿಷ್ಟು ಡೇಟಾವನ್ನು ನೋಡಿದ ಪ್ರಕಾರ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅತಿ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿದೆ ಆದರೆ ಜನಸಾಮಾನ್ಯರ ಒಂದು ನಿರ್ಧಾರ ಇಲ್ಲಿ ಯಾವ ರೀತಿ ಆಗುತ್ತೆ ಬಹುತೇಕವಾಗಿ ಈ ಒಂದು ಪಂದ್ಯಾವಳಿ ಬೇಡವಾಗಿತ್ತು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಆದರೆ ಇದರಲ್ಲಿ ರಾಜಕೀಯವನ್ನು ಸೇರಿಸೋದು ಬೇಡ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಆದರೆ ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದಂಥವರು ಅದರ ಜೊತೆಗೆ ಅಲ್ಲಿ ಬಲಿಯಾದಂಥವ್ರ ಕುಟುಂಬಗಳಿಗೆ ಈಗ BCCI ಮಾಡ್ತಿರುವಂಥ ಒಂದು ಅವಮಾನ ಅನ್ನೋದು ಬಹಳ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕಾದು ನೋಡಬೇಕೀಗ ಕ್ಷಣಗಣನೆ ಆರಂಭ ಆಗಿದೆ ಆಲ್ರೆಡಿ ದುಬೈನಲ್ಲಿ ಮ್ಯಾಚ್ ನಡೀತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಯಾವ ಸಂದೇಶವನ್ನು ಕೊಡುತ್ತೆ ಆದರೆ ದೇಶ ಮೊದಲು ನಮಗೆ ಅದಾದ ಮೇಲೆ ಕ್ರೀಡೆ ಅನ್ನುವಂಥ ಅಭಿಪ್ರಾಯಗಳು ಎಲ್ಲ ಪಕ್ಷದಲ್ಲೂ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ.